ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇದೇ ಫಾಲ್ಗುಣ ಮಾಸದಲ್ಲಿ ಆಗಿದೆ. ಆ ಉದ್ದೇಶದಿಂದಲೇನೆ ಅವರ ಹರಿಸರ್ವೋತ್ತಮ ಸಾರವನ್ನ ಹೇಳಬೇಕು ಅಂತ ಹೋದ ಬಾರಿ ಅನ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಹೋದ ಬಾರಿ ಸತ್ಯಬೋಧ ವಿಜಯವೇ ಬಹಳ ಆಯಿತು. ಹೀಗಾಗಿ ಇದು ಸುಮಾರು 16 ಪದ್ಯಗಳಲ್ಲಿ ಇದನ್ನ ರಚನೆ ಮಾಡಿದ್ದಾರೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅನ್ನೋದನ್ನು ಅನೇಕ ಯುಕ್ತಿಗಳಿಂದ ವಾದಿರಾಜ ತೀರ್ಥರು ಈ ಪದ್ಯದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅರ್ಥನೇ ನಿಮ್ ಕಡೆಯಿಂದ ಅನ್ಸೋದಿಲ್ಲ ಇದೆ, ನಾನು ಹೇಳ್ಬೋದು. ನೀವೇನಂದ್ರೆ ಅರ್ಥ ಹೇಳ್ಬೇಕು ಅಂದ್ರು ಅದನ್ನೇ ಹೇಳ್ತೇನೆ, ಅರ್ಥನೇ ಹೇಳ್ತೇನೆ. ಹೀಗಾಗಿ ಪರಮಾತ್ಮ ಸರ್ವೋತ್ತಮ ಅಲ್ಲ ಅಂತನ್ನೋ ಆಕ್ಷೇಪಗಳು ಏನೇನ್ ಬರ್ತವೆ, ದೇವರು ಸರ್ವೋತ್ತಮ ಹೇಗಾಗ್ತಾನೆ ಅಂತನ್ನೋ ಅದ್ಭುತವಾದ ಯುಕ್ತಿಗಳನ್ನ ವಾದಿರಾಜರು ಇಲ್ಲಿ ತಿಳಿಸಿದ್ದಾರೆ. ಕಾಲ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ, ಪಾಲಿಸುವ ಪ್ರಭುವೊಬ್ಬ, ಕೊಲುವ ತಳವಾರನೊಬ್ಬ, ಮೂರ್ಲೋಕವರಿಯೇ ಪುಟ್ಟಿಸಿದ ಪಿತನೊಬ್ಬ, ಆಲೋಚನೆಯಲ್ಲಿ ಬಲ್ಲವರಿಗೆ ಸಂಶಯವಿಲ್ಲ, ಮಾಲೆಯನು ಮಹಾಲಕುಮಿ ಹಯವದನ ಗಿತ್ತಳಾಗಿ. ಮೊಟ್ಟ ಮೊದಲಿಗೆ ಪ್ರತಿಜ್ಞೆ ಮಾಡಿಬಿಡ್ತಾರೆ, ದೇವರು ಸರ್ವೋತ್ತಮ. ಬ್ರಹ್ಮ, ರುದ್ರ, ವಿಷ್ಣು 3 ಜನರಲ್ಲಿ ಹೆಚ್ಚು ವಿವಾದ. ಅದರಲ್ಲೂ ಹೆಚ್ಚು ವಿವಾದ ವಿಷ್ಣು ರುದ್ರರಲ್ಲಿ. ಬ್ರಹ್ಮನಲ್ಲಿ ಬಹಳ ವಿವಾದ ಇಲ್ಲ. ಈಗಿನವರಂತೂ ಬ್ರಹ್ಮ ಸರ್ವೋತ್ತಮ ಅಂತನ್ನುವರು ಯಾರೂ ಇಲ್ಲ. ಈಗ ಬೇಕು ಅಂತಂದ್ರೆ ಯಾರಾದ್ರೂ ತಯಾರಾಗ್ಬೇಕಷ್ಟೇ ಹೊಸದಾಗಿ. ಯಾರೂ ಇಲ್ಲ ಅಂತ ಹೇಳಿದ್ದಕ್ಕೆ ಕೆಲವರು ತಯಾರಾಗ್ತಾ ಇರ್ತಾರೆ. ಎಲ್ಲೆಲ್ಲೂ ವಿವಾದ ಇಲ್ಲ, ಎಲ್ಲೆಲ್ಲೂ ಜಗಳ ಇಲ್ಲ ಅಂತ ನಾವಂದ್ಬಿಟ್ರೆ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನಾವಿದ್ದೇವೆ ಜಗಳ ಆಡೋರು ಅಂತ. ಹಾಗೆ ಬ್ರಹ್ಮದೇವರು ಸರ್ವೋತ್ತಮ ಅಂತ ಹೇಳೋರು ಯಾರ್ಯಾರು ಇಲ್ಲ ಅಂತ ಜನರಿಗೆ ಗೊತ್ತಾದ್ರೆ ಯಾರಿಲ್ಲ ನಾವು ಅಂತೇವೆ, ನಾವು ಹೇಳ್ತೇವೆ ಅಂತ ಶುರು ಮಾಡ್ತಾರೆ ಕೆಲವು ಜನ. ಇರ್ಲಿ, ಆದ್ರೆ ಇಲ್ಲಿ ಆ 3 ಜನರನ್ನ ಉದ್ದೇಶವಾಗಿಟ್ಟುಕೊಂಡು ಯಾರು ಸರ್ವೋತ್ತಮ ಅಂತನೋ ತೀರ್ಮಾನವನ್ನ ವಾದಿರಾಜರು ಮೊದಲನೇ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. 3 ಜನರನ್ನ ಆಲೋಚನೆ ಮಾಡಿ ಯಾರ್ಯಾರೇನೇನು ಕೆಲಸ ಮಾಡಿದ್ದಾರೆ, ಅವರು ಮಾಡಿದ ಕೆಲಸಗಳಿಂದ ಯಾರು ಉತ್ತಮ ಅಂತ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾರೆ. ಒಬ್ಬನಿದ್ದಾನೆ, ಏನ್ ಮಾಡಿದ? ಒಬ್ಬ ಕಾಲ ತೊಳೆದವನೊಬ್ಬ. ಕಾಲನ್ನ ತೊಳೆದ, ಪರಮಾತ್ಮನ ಕಾಲುಗಳನ್ನು ತೊಳೆದವರು. ಯಾರು ತೊಳೆದರು? ರುದ್ರದೇ ಬ್ರಹ್ಮದೇವರು ಪಾದ ಪ್ರಕ್ಷಾಳನೆಯನ್ನು ಮಾಡಿದರು. ಕಾಲ ತೊಳೆದವನೊಬ್ಬ, ತೊಳಿಸಿಕೊಂಡವನೊಬ್ಬ. ಪರಮಾತ್ಮ ಏನಿದ್ದಾನಲ್ಲ, ಆ ಪರಮಾತ್ಮ ವಿಷ್ಣು ಕಾಲುಗಳನ್ನ ತೊಳಿಸಿಕೊಡ್ತಾನೆ. ಪಾದ ಪೂಜೆಯನ್ನ ಮಾಡಿಸಿಕೊಂಡವನು ಪರಮಾತ್ಮ, ಪಾದ ಪೂಜೆಯನ್ನ ಮಾಡಿದವರು ಬ್ರಹ್ಮದೇವರು. ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ. ಬ್ರಹ್ಮದೇವರು ಪಾದ ಪ್ರಕ್ಷಾಳನೆ ಮಾಡಿದಾಗ ಆ ವಿಷ್ಣು ಪಾದದ ಜಲವನ್ನ ಮತ್ತೊಬ್ಬ ಅಂದ್ರೆ ರುದ್ರದೇವರು ತಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡಿದರು. ಮೇಲೆ ಜಲವ ಧರಿಸಿದವನೊಬ್ಬ. ಇದು ಒಂದಾಯ್ತು, ಒಂದು ವಿಭಾಗ ಆಯ್ತು. ಈ ವಿಭಾಗವನ್ನ, ಈ ವ್ಯಾಪಾರಗಳನ್ನು ನೋಡಿದಾಗ ಯಾರು ದೊಡ್ಡವರು ಅಂತ ಅನಿಸ್ತಾರೆ? ಕಾಲು ತೊಳೆಸಿಕೊಂಡವನೇ ದೊಡ್ಡವ. ಅದಾದ್ಮೇಲೆ ಯಾರು ದೊಡ್ಡವರಾಗ್ತಾರೆ? ಕಾಲು ತೊಳೆದವರು ದೊಡ್ಡವರಾಗ್ತಾರೆ. ಯಾಕೆ? ರುದ್ರದೇವರು ತೊಳೆಯಬಹುದಾಗಿತ್ತಲ್ಲ. ಇಲ್ಲ, ನೀವು ಮಾಡಿ, ನೀವು ದೊಡ್ಡವರು. ಬಿಟ್ರು ರುದ್ರದೇವರು. ಹೀಗಾಗಿ 3 ಜನರಲ್ಲಿ ತಾರತಮ್ಯ ಇದೆ. ಬರೀ ದೇವರು ಸರ್ವೋತ್ತಮ ಅಂತ ಇಷ್ಟೇ ಅಲ್ಲ, ಕಾಲು ತೊಳೆಸಿಕೊಂಡದ್ದಕ್ಕಾಗಿ ದೇವರು ಸರ್ವೋತ್ತಮ, ಕಾಲು ತೊಳೆದದ್ದಕ್ಕಾಗಿ ರುದ್ರದೇವರಿಗಿಂತಲೂ ಬ್ರಹ್ಮದೇವರು ಉತ್ತಮ, ಕಾಲು ತೊಳೆದ ಜಲವನ್ನ ತಾನು ಧಾರಣೆ ಮಾಡಿದ್ದಕ್ಕಾಗಿ ರುದ್ರದೇವರು ಬ್ರಹ್ಮದೇವರಿಗಿಂತಲೂ ಕೂಡ ಕಡಿಮೆಯವರು, ಬ್ರಹ್ಮದೇವರ ಅಧೀನರು. ಬ್ರಹ್ಮದೇವರು 2 ಕೆಲಸ ಮಾಡಿದರು. ಕಾಲು ತೊಳೆದರು, ಆ ನೀರನ್ನು ಧಾರಣೆ ಮಾಡಿದರು. ಆದರೆ ರುದ್ರದೇವರು ಮಾತ್ರ ನೀರನ್ನ ಪ್ರೋಕ್ಷಣೆ ಮಾಡಿದ್ರಿಷ್ಟೇ ಹೊರತು ಕಾಲು ತೊಳಿಲಿಕ್ಕೆ ಹೋಗಲಿಲ್ಲ. ಯಾಕೆ? ಬ್ರಹ್ಮದೇವರಿದ್ದಾಗ, ದೊಡ್ಡವರಿದ್ದಾಗ ನಾನು ಯಾಕೆ ಆ ಕೆಲಸ ಮಾಡಬೇಕು? ಹಾಗಾದ್ರೆ ಇದನ್ನು ಹಾಗೆ ಅನ್ಲಿಲ್ಲ. ದೊಡ್ಡವರಿದ್ದಾಗ ನಾನೇ ತಲೆ ಮೇಲೆ ಹಾಕೊಳ್ಬೇಕು ಅಂತ ಅನ್ಲಿಲ್ಲ. ಯಾಕೆಂದ್ರೆ ಇದು ಎಲ್ಲರೂ ಮಾಡಬೇಕಾದ ಕೆಲಸ ಅನ್ನೋದಕ್ಕಾಗಿ ರುದ್ರದೇವರು ಆ ಪಾದ ಪ್ರಕ್ಷಾಲಿತ ಜಲವನ್ನ ಧಾರಣೆ ಮಾಡಿದರು ಅಂತ ಅನ್ನೋದಕ್ಕಾಗಿ ವಿಷ್ಣು, ಬ್ರಹ್ಮ, ರುದ್ರ ಈ ತಾರತಮ್ಯದಲ್ಲಿ ನಾವು ಆ ದೇವತೆಗಳನ್ನು ತಿಳಿಯಬೇಕು ಅಂತ ಹೇಳ್ತಾರೆ. ಮತ್ತೊಂದು ಕೆಲಸಗಳನ್ನು ಹೇಳ್ತಾರೆ. ಪಾಲಿಸುವ ಪ್ರಭುವೊಬ್ಬ, ಕೊಲುವ ತಳವಾರನೊಬ್ಬ, ಮೂರ್ಲೋಕವರಿಯೇ ಪುಟ್ಟಿಸಿದ ಪಿತನೊಬ್ಬ. ಇಲ್ಲಿ 3 ಇದೆ. ಪಾಲಿಸುವ ಪ್ರಭುವೊಬ್ಬ, ಸಂರಕ್ಷಣೆ ಮಾಡುವ ದೇವತೆ ವಿಷ್ಣು. ಪುಟ್ಟಿಸಿದ, ಕೊಲುವ ತಳವಾರನೊಬ್ಬ. ತಳವಾರ ಅಂದ್ರೆ ಖಡ್ಗ, ಸಂಹಾರ ಮಾಡುವ ಖಡ್ಗ ಯಾರು? ರುದ್ರದೇವರು, ಸಂಹಾರ ದೇವತೆ. ಮೂರ್ಲೋಕವನರಿಯೇ ಹುಟ್ಟಿಸಿದ ಪಿತನೊಬ್ಬ. ಬ್ರಹ್ಮದೇವರು ಹುಟ್ಟಿಸ್ತಾರೆ. ಯಾಕೆ ಹುಟ್ಟಿಸ್ತಾರೆ? 3 ಲೋಕಗಳನ್ನು ತಿಳಿದುಕೊಳ್ಳಬೇಕು ಅಥವಾ ಎಲ್ಲವನ್ನ ತಿಳಿದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ, ಜ್ಞಾನವನ್ನ ಪಡೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಬ್ರಹ್ಮದೇವರು ಹುಟ್ಟಿಸ್ತಾರೆ. ಈ 3 ಕೆಲಸಗಳನ್ನು ಮಾಡ್ತಾರೆ. ಹೀಗೆ 2 ಕೆಲಸಗಳನ್ನ ಹೇಳಿದ್ರು.
ಎರಡು ಕೆಲಸಗಳನ್ನು ಹೇಳಿದ ಮೇಲೆ ವಾದಿರಾಜರಂತಾರೆ, ಆಲೋಚನೆಯಲ್ಲಿ ಬಲ್ಲವರಿಗೆ ಸಂಶಯವಿಲ್ಲ. ಯಾರು ಆಲೋಚನೆ ಮಾಡಿ ತಿಳಿದುಕೊಳ್ತಾರೆ ಅವರಿಗೆ ಯಾವುದೇ ರೀತಿಯಾದ ಸಂಶಯ ಇಲ್ವೇ ಇಲ್ಲ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿ ಇದನ್ನೇ ಆಲೋಚನೆ ಮಾಡಿ ಯಾರಿಗೆ ಕೊರಳಲ್ಲಿ ಮಾಲೆ ಹಾಕಿದ್ಲು, ಮಾಲೆಯನ್ನು ಮಹಾಲಕ್ಷ್ಮಿ ಹಯವದನಿಗೆ ಇತ್ತಳಾಗಿ, ಹಯವದನನಿಗೆ ಆ ಲಕ್ಷ್ಮೀದೇವಿ ಮಾಲೆಯನ್ನ ಹಾಕಿದ್ಲು. ಇದನ್ನ ಆಲೋಚನೆ ಮಾಡಿ, ಲಕ್ಷ್ಮೀದೇವಿಗೇನು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸಿದ್ಧ ಈ ತತ್ವಗಳೆಲ್ಲವೂ ಕೂಡ ಪರಮಾತ್ಮ ಸರ್ವೋತ್ತಮ ಅಂತ. ಆದರೂ ಲಕ್ಷ್ಮೀದೇವಿ ಮಾಲೆಯನ್ನ ಹಾಕಿದ್ಲು ಅಂದಮೇಲೆ ಈ ಕಾರಣಕ್ಕಾಗಿಯೂ ಕೂಡ ಪರಮಾತ್ಮ ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ರಾವಣನ ಕೊಂದ ಪಾಪದ ಕಳೆಯಬೇಕೆಂದು ದೇವರಘುಪತಿ ಸದಾಶಿವನ ಪೂಜಿಸಿದ ಗಡ, ಆ ವಿಧಿಯ ಒಂದು ತಲೆಯನ್ನು ಕಳೆದ ಮಾತ್ರದಲ್ಲಿ ಈವಾಗ ಕರದಲ್ಲಿಹ ಕಪಾಲನ ಕಾಣನೆ, ಅವರಳು ಪೊರುಳುವನು ಅದಾವಾತನು ಭಜಿಪನು, ಜೀವರಿಗೆ ಉಳ್ಳಷ್ಟು ಹಯವದನಗಿಲ್ಲವೆಲೆ. ಪ್ರತಿಯೊಂದು ಪದ್ಯದಲ್ಲಿಯೂ ಕೂಡ ತಮ್ಮ ಅಂಕಿತವನ್ನಿಟ್ಟು ಒಂದೊಂದು ಹಾಡು ಅಂತನ್ನೋ ಹಾಗೆ ಅದನ್ನ ರಚನೆ ಮಾಡ್ತಾರೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವಿಪೋಹತಿ. ರಾಮಸೇತುವೆಯನ್ನು ಯಾರು ನೋಡ್ತಾರೆ, ದರ್ಶನ ಮಾಡಿಕೊಳ್ತಾರೆ ಭಕ್ತಿಯಿಂದ, ಅವರು ಮಾಡಿದ ಬ್ರಹ್ಮಹತ್ಯಾ ಪಾಪವೂ ಪರಿಹಾರ ಆಗ್ತದೆ ಅಂತ. ಜ್ಞಾನ ಇಲ್ಲದೆ ಮಾಡಿದ ಪಾಪ ಪರಿಹಾರ ಆಗ್ತದೆ. ಅದಕ್ಕೂ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಡೀತಾ ಹೋಗ್ಬೇಕು ಇಲ್ಲಿ ತನಕ ರಾಮೇಶ್ವರಕ್ಕೆ. ಅಲ್ಲಿ ಹೋಗಿ ರಾಮಸೇತು ನೋಡಿ ಬರ್ತೇನೆ, ಬ್ರಹ್ಮಹತ್ಯೆ ಪರಿಹಾರ ಆಗೋದಿಲ್ಲ. ನಾವೆಲ್ಲಿರ್ತೇವೆ ಅಲ್ಲಿಂದ ರಾಮಸೇತುವೆವರೆಗೆ ನಡೀತಾ ಹೋಗಿ, ವಿದ್ಯಾಧೀಶರು ಹೇಳ್ತಾರೆ ಸುಧಾ ವ್ಯಾಖ್ಯಾನ ಮಾಡಬೇಕಾದ್ರೆ ಯಾತ್ರೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಕಾಲಲ್ಲಿ ಚಪ್ಪಲಿ ಇರಬಾರದು, ಹೇಳಿದ್ದೇನೆ ಬಹಳ ಸಲ, ಕಾಲಲ್ಲಿ ಚಪ್ಪಲಿ ಇರಬಾರದು. ಆದಷ್ಟು ಬಿಸಿಲಲ್ಲಿ ಹೋದ್ರೆ ಹೆಚ್ಚು ಪುಣ್ಯ ಅಂತ ಹೇಳ್ತಾರೆ. ನೆರಳಲ್ಲಿ ಹೋಗೋದಲ್ಲ, ಚಪ್ಪಲಿ ಇಲ್ಲದೆ ಬಿಸಿಲಲ್ಲಿ ಅಂತೂ ದೇಹಕ್ಕೆ ಕಷ್ಟ ಆಗ್ಬೇಕು, ದೇಹ ಶೋಷಣೆ ಆಗ್ಬೇಕು ಅಂತ ಅನ್ನೋ ಉದ್ದೇಶದಿಂದ. ಪಾಪ ಮಾಡಬೇಕಾದ್ರೆ ಆನಂದ ಪಟ್ಟು ಅದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕಾದ್ರೆ ಮಾತ್ರ ಸುಖವಾಗಿ ಎಸಿಯಲ್ಲಿ ಕೂತು ಪ್ರಾಯಶ್ಚಿತ್ತ ಮಾಡಬೇಕು ಅಂತಂದ್ರೆ ಹೇಗೆ ಆ ಪಾಪ ಹೋಗ್ತದೆ ಹೇಳಿ? ಪಾಪ ಹೋಗೋದಿಲ್ಲ. ಪಾಪ ಮಾಡಬೇಕಾದ್ರೆ ಆನಂದವಾಗಿ ಮಾಡಿದ್ದೆ, ಹಾಗಾದ್ರೆ ಆ ಪಾಪ ಹೋಗ್ಬೇಕಾದ್ರೆ ಕಷ್ಟಪಡ್ಬೇಕು, ಕಷ್ಟಪಡದೆ ಹೋದ್ರೆ ಆ ಪಾಪ ಹೋಗೋದಿಲ್ಲ ಅನ್ನೋದಕ್ಕಾಗಿ ಅಲ್ಲಿ ತನಕ ಹೋಗಿ ಆ ಪಾಪವನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನ ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಅದರ ಬಗ್ಗೆ ಒಂದು ಮಾತು ಬರ್ತದೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ರಾಮದೇವರು ರಾಮೇಶ್ವರದಲ್ಲಿ ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು? ರಾವಣ ಬ್ರಾಹ್ಮಣನನ್ನು ಸಂಹಾರ ಮಾಡಿದ್ದಕ್ಕಾಗಿ ಬ್ರಹ್ಮಹತ್ಯಾ ಪಾಪ ಬಂತು. ಆ ಬ್ರಹ್ಮಹತ್ಯಾ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಬ್ರಹ್ಮಹತ್ಯಾ ಪಾಪ ಕಳ್ಕೊಂಡ್ರು ಅನ್ನೋದಕ್ಕಾಗಿ ರುದ್ರದೇವರು ಸರ್ವೋತ್ತಮರು ಅಂತ ತಾನೇ ಹೇಳೋದು. ಕತೆ ಹೀಗೆ ಹೇಳೋದು, ಹೀಗೆ ತಾನೇ. ಆದರೆ ವಾದಿರಾಜರು ಎಷ್ಟು ಸುಂದರವಾಗಿ ಅದನ್ನ ನಮಗೆ ತಿಳಿಸಿಕೊಡ್ತಾರೆ ಅಂತಂದ್ರೆ, ರಾವಣನ ಕೊಂದ ಪಾಪವ ಕಳೆಯಬೇಕೆಂದು ದೇವರಘುಪತಿ ಸದಾಶಿವನ ಪೂಜಿಸಿದ ಗಡ. ರಘುರಾಮ ಸರ್ವೋತ್ತಮ ಪರಮಾತ್ಮ ಸದಾಶಿವನ ಪೂಜೆ ಮಾಡಿದ ಅಂತ ತಾನೇ ನೀವು ಆಕ್ಷೇಪ, ನೀವು ಹೇಳೋದು. ಆದ್ದರಿಂದ ಈ ರುದ್ರದೇವರು ಸರ್ವೋತ್ತಮರು, ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ತಾನೇ ನೀವು ಆಕ್ಷೇಪವನ್ನು ಮಾಡ್ತಾ ಇದ್ದೀರಿ. ನಾನೊಂದು ಪ್ರಶ್ನೆ ಮಾಡ್ತೇನೆ, ಅದಕ್ಕೆ ಉತ್ತರ ಕೊಡಿ. ಆ ವಿಧಿಯ ಒಂದು ತಲೆಯನ್ನು ಕಳೆದ ಮಾತ್ರದಲ್ಲಿ ಈವಾಗ ಕರದಲ್ಲಿಹ ಕಪಾಲನ ಕಾಣನೆ. ಈ ರುದ್ರದೇವರು ಏನ್ ಮಾಡಿದರು? ಬ್ರಹ್ಮದೇವರ 5ನೆಯ ತಲೆಯನ್ನ ಕತ್ತರಿಸಿದರು. ಅವ್ರು ಎಂಥ ಬ್ರಾಹ್ಮಣರವರು? ಅವರೇ ನಿಜವಾಗಿ ಬ್ರಾಹ್ಮಣರವರು, ನಾವೆಲ್ಲ ನಿಜವಾಗಿ ಬ್ರಾಹ್ಮಣರು, ಅವರು ನಿಜವಾಗಿ ಬ್ರಾಹ್ಮಣರು. ಹೀಗಾಗಿ ಅಂಥ ಬ್ರಾಹ್ಮಣರಾದ ಬ್ರಹ್ಮದೇವರ ಒಂದು ತಲೆಯನ್ನ ಕತ್ತರಿಸಿದರು ರುದ್ರದೇವರು. ಕತ್ತರಿಸಿದ್ದಕ್ಕಾಗಿ ಅದು ಕೈಯಲ್ಲಿ ಕಪಾಲವಾಗಿ ಬಂದು ಕೂತು ಭಿಕ್ಷಾಪಾತ್ರೆಯಂತೆ ಕೈಗೆ ಅಂಟ್ಕೊಂಡ್ಬಿಡ್ತದು, ಹೋಗ್ತಾನೇ ಇಲ್ಲ ಕೈಯಿಂದ ಆ ತಲೆ, ಅವರ ಕೈಯಲ್ಲಿ ಹಾಗೇನೆ ಅಂಟ್ಕೊಂಡು ಕೂತು ಬಿಡ್ತು. ಹೀಗಾಗಿ ವಾದಿರಾಜರಂತಾರೆ, ಆ ವಿಧಿಯ ಒಂದು ತಲೆಯನ್ನು ಕಡೆದ ಮಾತ್ರದಲ್ಲಿ ಈವಾಗ ಕರದಲ್ಲಿಹ ಕಪಾಲನ ಕಾಣನೆ. ಈಗಲೂ ಅವನ ತಲೆಯಲ್ಲಿ ಆ ಕಪಾಲ ಅಂತ ಅನ್ನೋದಿದೆಯಲ್ವಾ. ಅವರಳು ಕೊರಳುವನು ಅದಾಮಾತನು ಭಜಿಪನು. ಈ ಅದರಳು ಇರಬೇಕದು, ಅದರಳು ಪೊರುಳುವನು ಅಂದ್ರೆ ಆ ಬ್ರಹ್ಮಹತ್ಯೆಯಲ್ಲಿಯೇನೆ ಹೊರಡ್ತಾ ಇದ್ದಾರೆ ರುದ್ರದೇವರು. ಇನ್ನು ಬ್ರಹ್ಮದೇವರ ಒಂದು ತಲೆಯನ್ನ ಕಡೆದು ಆ ತಲೆಯ ಸಂಪರ್ಕ ಇನ್ನೂ ಕೈಗಾಗಿದೆ, ಆ ಕಪಾಲ ಇನ್ನೂ ದೂರ ಹೋಗ್ತಾ ಇಲ್ಲ. ಆ ಬ್ರಹ್ಮಹತ್ಯೆಯಲ್ಲಿಯೇನೆ ಹೊರಡ್ತಾ ಇದ್ದಾರೆ ಇನ್ನು. ಯಾಕೆಂದ್ರೆ ಅದನ್ನು ದೂರ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಕೈಗಂಟಿಕೊಂಡ ಕಪಾಲವನ್ನು ದೂರ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಆ ಪಾಪದಲ್ಲಿಯೇ ಇನ್ನೂ ಅವರಿದ್ದಾರೆ. ಹೀಗಿದ್ದಾಗ ಅಂತಹ ರುದ್ರದೇವರನ್ನು ಅದಾವಾತನು ಭಜಿಪನು, ಬ್ರಹ್ಮಹತ್ಯೆ ಪರಿಹಾರ ಆಗಬೇಕು ಅಂತ ರುದ್ರದೇವರನ್ನು ಯಾರಾದ್ರೂ ಭಜನೆ ಮಾಡ್ತಾರ? ರುದ್ರದೇವರನ್ನು ಸೇವೆ ಮಾಡ್ತಾರ? ಗೊತ್ತಾಗಲಿಲ್ವಾ? ಯಾವ ರುದ್ರದೇವರು ಬ್ರಹ್ಮಹತ್ಯವನ್ನು ಇನ್ನೂ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಆ ಬ್ರಹ್ಮಹತ್ಯೆ ಇನ್ನೂ ಕಪಾಲದ ರೂಪದಿಂದ ಅವರ ಕೈಯಲ್ಲೇ ಇದೆ.
ಅಂತಹ ರುದ್ರದೇವರನ್ನ ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ಯಾರಾದರೂ ಪೂಜೆ ಮಾಡ್ತಾರೇನು? ಯಾರಿಗೆ ಯಾವ ದೋಷ ಇಲ್ಲ ಆ ದೋಷವನ್ನು ಪರಿಹಾರ ಮಾಡುವಂತವರಿಗೆ ಪ್ರಾರ್ಥನೆ ಮಾಡಬೇಕು. ಆದರೆ ರುದ್ರದೇವರಿಗೆ ಅದಾವಾತನು ಭಜಿಸ್ತಾನೆ, ಅದ ಯಾರು ಸೇವೆ ಮಾಡ್ತಾರೆ? ಅದಕ್ಕಾಗಿ ಯಾರು ಮಾಡೋದಿಲ್ಲ ಅಂತ. ಜೀವರಿಗೆ ಉಳ್ಳಷ್ಟು ಹಯವದನಗಿಲ್ಲೇ ಬೆಲೆ. ಆದರೆ ಸಾಮಾನ್ಯ ಯಾವ ಜೀವರು ರುದ್ರದೇವರ ಆರಾಧನೆ ಮಾಡೋದಿಲ್ಲ. ಬ್ರಹ್ಮಹತ್ಯೆ ಪಾಪ ಮಾಡಿದವರು ನಾನು ರುದ್ರದೇವರ ಆರಾಧನೆಯನ್ನು ಮಾಡಿ ಪಾಪ ಕಳ್ಕೊಳ್ಳೋಣ ಅಂತ ಯಾವ ಜೀವನು ಅಪೇಕ್ಷಿಸೋದಿಲ್ಲ, ಯಾವ ಜೀವನು ಬಯಸೋದಿಲ್ಲ. ಹೀಗಿದ್ದಾಗ ಜೀವನಿಗೆ ಅಂಥ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ. ನಮ್ಮ ಹಯವದನ ಸ್ವಾಮಿಗೆ ರಾಮಚಂದ್ರ ದೇವರಿಗೆ ನಾನ್ ಬ್ರಹ್ಮಹತ್ಯೆ ಮಾಡಿದೆ, ಅದನ್ನು ಕಳೆಯೋದಕ್ಕಾಗಿ ರುದ್ರದೇವರ ಪೂಜೆ ಮಾಡೋಣ ಅಂತ ರಾಮನಿಗೆ ಎಂದಾದರೂ ಅನಿಸ್ತದ? ರಾಮನಿಗೆ ಅನಿಸೋದಿಲ್ಲ. ಸಾಮಾನ್ಯ ಜೀವನಿಗೆ ಅನಿಸೋದಿಲ್ಲ, ಇನ್ನು ರಾಮನಿಗೆ ಏನನ್ನಿಸ್ತದೆ? ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ರುದ್ರದೇವರ ಸೇವೆ ಮಾಡಬೇಕು ಅಂತ ದೇವರಿಗೆ ಎಲ್ಲ ಅನ್ನಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಸರ್ವೋತ್ತಮ ಅಂತ ಬೇಡ ಈಗ. ಆದರೆ ವಿಷ್ಣು ಜೀವರಿಗಿಂತಲೂ ದೊಡ್ಡವ, ಅಷ್ಟಾದ್ರೂ ಒಪ್ತೀಯೋ ಇಲ್ಲಪ್ಪ ನೀನು? ಹಾಗಾದ್ರೆ ಈಗ ಯಾವ ಜೀವರು ರುದ್ರದೇವರನ್ನ ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ಸೇವೆ ಮಾಡೋದಿಲ್ಲ. ಎಲ್ಲಿದೆ? ಮಕ್ಕಳಿಗಾಗಿ ರುದ್ರದೇವರ ಪೂಜೆ ಮಾಡೋದಿದೆ. ಬ್ರಹ್ಮಹತ್ಯೆ ಬಂದಾಗ ಅದರ ಪರಿಹಾರಕ್ಕಾಗಿ ರುದ್ರದೇವರ ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ. ಹೀಗಾಗಿ ಯಾರು ಮಾಡೋದಿಲ್ಲ. ಹೀಗಿದ್ದಾಗ ಜೀವರಿಗಿಂತಲೂ ದೊಡ್ಡವ ಇಷ್ಟೇ ಅಲ್ಲ ರಾಮ, ಜೀವರಿಗಿಂತಲೂ ದೊಡ್ಡವ ರಾಮ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ರಾಮ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಬ್ರಹ್ಮಹತ್ಯಾ ಪರಿಹಾರಕ್ಕಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಹಾಗಾದ್ರೆ ಯಾಕೆ ಮಾಡಿದ್ದು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ. ಜೀವರಿಗೆ ಉಳ್ಳಷ್ಟು ಹಯವದನಗಿಲ್ಲೇ ಬೆಲೆ. ಜೀವರಿಗಿರುವಷ್ಟು ಜ್ಞಾನ ರಾಮನಿಗಿಲ್ವೇನೋ, ಹಯವದನಿಗಿಲ್ವೇನೋ? ಬ್ರಹ್ಮಹತ್ಯೆ ಇದೆ, ಅವನ ಆರಾಧನೆ ಮಾಡಿ ಪಾಪ ಕಳೆದುಕೊಳ್ತೇನೆ ಅಂತನ್ನೋ ಜ್ಞಾನ ಅವನು ಮಾಡಿಕೊಳ್ತಾನ, ಅವನಿಗಿರ್ತದ? ಇಲ್ಲ. ರಾಮಾಯಣದ ಕಥೆಯು ಮಹತ್ಪುಣ್ಯ ಕಥೆಯುಗಡ. ರಾಮ ರಾವಣನ ಕೊಂದದ್ದೇ ಮಹಾಪಾಪಗಡ. ಆ ಮನು ಮುನಿಗಳೆಲ್ಲ ಪಾಪವಂಗೀಕರಿಸಿದರೆ ಸ್ವಾಮಿ ಆಲಯದಿ ಬೊಮ್ಮನ ಮೊದಲು ಕೊಲಿಸನೆ. ಧೀಮಂತ ಹಯವದನ ಕೊಂದ ಹಿರಣ್ಯಕ ತಾಮಸ ದಿತಿಜರೆಲ್ಲ ಕಶ್ಯಪ ಋಷಿ ಸುತರಲ್ಲದೆ. ಮತ್ತೊಂದು ಅದ್ಭುತವಾಗಿರತಕ್ಕಂತಹ ಯುಕ್ತಿಯನ್ನು ಕೊಡ್ತಾರೆ. ಆಯ್ತು, ರಾಮ ಬ್ರಹ್ಮಹತ್ಯೆ ಮಾಡಿದ, ಪರಿಹಾರಕ್ಕಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ ಅಂತ ಇಟ್ಕೊಳ್ಳೋಣ. ನೀನು ಹೇಳ್ತಾ ಇದ್ದೀ ಅನ್ನೋದಕ್ಕಾಗಿ ಇಟ್ಕೊಳ್ಳೋಣ. ಆದ್ರೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ತಾರೆ. ರಾಮಾಯಣ ಕಥೆ ಪುಣ್ಯ ಕಥೆ ಹೌದೋ ಅಲ್ಲೋ? ಅವನು ಹೇಳಬೇಕು, ನಾವು ಹೇಳಿದ್ರೆ ಅಲ್ಲ, ಅವನು ಬರೋದಿಲ್ಲ. ಈಗ ಎಲ್ಲೇ ಬರ್ತಾನೆ, ಎಲ್ಲೇ ಹೇಳ್ತಾನೆ. ರಾಮಾಯಣದ ಕಥೆ ಪುಣ್ಯ ಕಥೆ ಹೌದೋ ಅಲ್ಲೋ? ಎಲ್ರಿಗೂ ಪುಣ್ಯ ಕಥೆ, ಅದು ಪಾಪದ ಕಥೆ ಅಂತ ಯಾರು ಹೇಳೋದೇ ಇಲ್ಲ. ಹಾಗಾದ್ರೆ ರಾಮ ರಾವಣನ ಕೊಂದದ್ದೇ ಮಹಾಪಾಪಗಡ. ರಾಮಾಯಣ ಕಥೆ ಪುಣ್ಯ ಕಥೆ. ರಾಮಾಯಣದಲ್ಲಿ ಯಾವ ಕಥೆ ಇದೆ? ರಾಮ ರಾವಣನನ್ನು ಸಂಹಾರ ಮಾಡಿದ. ಹಾಗಾದ್ರೆ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪಾಪ ಅಂತ ನೀನು ಹೇಳ್ತಾ ಇದ್ದಿ. ನೀ ಹೇಳೋದೇನು? ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪಾಪ. ಇದೇ ಕಥೆಯಲ್ಲ ರಾಮಾಯಣದಲ್ಲಿದ್ದದ್ದು. ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪಾಪ ಅಂತಾದರೆ ರಾಮಾಯಣ ಕಥೆ ಪುಣ್ಯ ಕಥೆ ಹೇಗಾಯ್ತು ಹೇಳು ಅಂತ ಮೊದಲಿಗೆ ಆ ಪ್ರಶ್ನೆ ಮಾಡಿದ್ರು. ರಾಮಾಯಣ ಕಥೆ ಪುಣ್ಯ ಕಥೆ ಹೌದೋ ಅಲ್ವೋ? ಅದು ಪ್ರಶ್ನೆ ಮಾಡಿದ್ರು. ಯಾಕೆಂದ್ರೆ ಅಲ್ಲ ಅಂತ ಅಲ್ಲಿಗೆ ಬರೋದೇ ಇಲ್ಲ ಯಾರಿಗೂ. ರಾಮಾಯಣ ಮಹಾಭಾರತ ಭಾಗವತ ಪುಣ್ಯ ಕಥೆ ಅಂತ ಎಲ್ಲರೂ ಒಪ್ಪಲೇಬೇಕು. ಹೀಗಾಗಿ ರಾಮಾಯಣ ಕಥೆ ಪುಣ್ಯ ಕಥೆ ಹೌದೋ ಅಲ್ಲೋ? ಹೌದು ಅಂತ ಅಂದ ಅನಿವಾರ್ಯವಾಗಿ. ಮುಂದೇನ್ ಪ್ರಶ್ನೆ ಮಾಡ್ತಾರೆ ಗೊತ್ತಿಲ್ಲ ಅವನಿಗೆ. ಹೌದು ಅಂತ ಅಂದ್ಬಿಟ್ಟ. ಹಾಗಾದ್ರೆ ರಾಮಾಯಣದಲ್ಲಿ ಏನ್ ಕಥೆ ಇದೆ? ರಾಮ ರಾವಣನನ್ನು ಸಂಹಾರ ಮಾಡಿದ. ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ಏನು ಇದು ಪಾಪ ಹೌದೋ ಅಲ್ಲೋ? ಇದು ಪಾಪ ಅಂದ್ರೆ ರಾಮಾಯಣ ಏನಾಯ್ತು? ಪಾಪದ ಕಥೆ ಆಯ್ತು ನಿನ್ನ ದೃಷ್ಟಿಯಲ್ಲಿ. ಅದು ಹೇಗೆ ಪುಣ್ಯದ ಕಥೆ ಆಯ್ತು? ರಾಮಾಯಣದ ಪುಣ್ಯ ಕಥೆ ಆಗ್ಬೇಕು, ರಾಮಾಯಣ ಪಾಪ ಕಥೆ ಆಗ್ಬೇಕು. ಇಲ್ಲ ರಾಮ ಮಾಡಿದ ರಾಮ ಸಂಹಾರ ಪುಣ್ಯ ಆಗ್ಬೇಕು. ರಾಮಾಯಣ ಪುಣ್ಯ ಕಥೆ ಆಗ್ಬೇಕಾದ್ರೆ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪುಣ್ಯ ಕಥೆ ಆಗ್ಬೇಕು. ಇಲ್ಲ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪಾಪ. ಯಾವ ಪಾಪ ಅಂತ ಹೇಳ್ತಾ ಇದ್ದಿ ನೀನು? ಬ್ರಹ್ಮಹತ್ಯಾ ಪಾಪ ಅಂತ ಹೇಳ್ತಾ ಇದ್ದಿ. ಹಾಗಾದ್ರೆ ರಾಮಾಯಣ ಪಾಪದ ಕಥೆ ಅಂತ ಆಯ್ತು. ಯಾವುದೊಪ್ತೀವಿ ಎರಡರಲ್ಲಿ ಹೇಳು ಅಂತ ಹಾಗೆ ಸಿಕ್ಕಾಕ್ಬಿಡ್ತಾರೆ ಅವನನ್ನು. ಹೀಗಾಗಿ ರಾಮ ರಾವಣನನ್ನು ಸಂಹಾರ ಮಾಡಿದ್ದು ಪುಣ್ಯವೇ. ರಾಮನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಅವುಗಳ ಲೇಪ ಇಲ್ಲ. ಆದರೆ ದೃಷ್ಟಿ ನೋಡ್ಬೇಕಾದ್ರೆ ಅದು ಪುಣ್ಯ, ಅದು ಉತ್ತಮವಾದ ಚರ್ಯೆ ಪರಮಾತ್ಮನದ್ದು ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಆಶ್ಚರ್ಯ. ರಾಮಾಯಣ ಪುಣ್ಯ ಕಥೆ ಅಂತೆ ನಿನಗೆ, ಆದ್ರೆ ರಾಮ ರಾವಣನನ್ನು ಕೊಂದದ್ದು ಮಾತ್ರ ಪಾಪ ಅಂತೆ ನಿನಗೆ. ಇದೇಗಪ್ಪ ಆಗ್ತದೆ ನಿನಗೆ ಅಂತ ರೀತಿಯಾಗಿ ಅವನಿಗೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ರಾಮ ರಾವಣನ ಕೊಂದದ್ದೇ ಮಹಾಪಾಪ ಗಡ. ಆಶ್ಚರ್ಯ ಅಂತ ಅರ್ಥ. ಇನ್ನೊಂದು ಆಯ್ತು, ಇದಕ್ಕಾಗಿ ರಾಮಾಯಣದ ಕಥೆಯೂ ಪಾಪದ ಕಥೆ ಅಂತ ನಾನು ಹೇಳ್ತೀನಿ ಅಂತ ಅವನು ಹೇಳಿದ್ರೆ ಅದರ ಮೇಲೆ
ಯಾಕೆ ಅವನಿಗೆ ಏನಾದರೂ ರುದ್ರದೇವರು ಸರ್ವೋತ್ತಮ ಅಂತ ಹೇಳ್ಬೇಕು. ಅದು ಹೇಳಬೇಕಾದ್ರೆ ರಾಮ ಬ್ರಹ್ಮಹತ್ಯೆ ಪಾಪದ ಪರಿಹಾರಕ್ಕಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ ಅಂತ ಹೇಳಬೇಕಾಗಿದೆ ಅನಿವಾರ್ಯವಾಗಿ. ಅದಕ್ಕಾಗಿ ಏನ್ ಮಾಡ್ಬೇಕು, ಏನು ಒಪ್ಪಬೇಕು? ರಾಮ ರಾವಣನ ಸಂಹಾರ ಮಾಡಿದ್ದು ಪಾಪ ಅಂತ ಹೇಳಿದ್ನಲ್ಲ, ಹಾಗಾದ್ರೆ ಆ ಮಾತನ್ನ, ಆ ತಪ್ಪು ಮಾತನ್ನ, ಆ ಅಸತ್ಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ, ಆ ಸುಳ್ಳನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಇನ್ನೊಂದು ಸುಳ್ಳು ಹೇಳಬೇಕಾಯ್ತು. ಏನದು? ರಾಮಾಯಣದ ಕಥೆ ಪಾಪದ ಕಥೆ ಅಂತ ನಾನು ಹೇಳ್ತೀನಿ ಅಂತವನಂದ್ರೆ ಅದಕ್ಕೆ ಮತ್ತೆ ಅವನನ್ನು ಕಟ್ಟಿ ಹಾಕ್ತಾರೆ. ಆ ಮನು ಮುನಿಗಳೆಲ್ಲ ಪಾಪವಂಗೀಕರಿಸಿದರೆ. 14 ಜನ ಮನುಗಳಿದ್ದಾರೆ, ಎಲ್ಲ ಮುನಿಗಳಿದ್ದಾರೆ. ಯಾವ ಮುನಿ ಇದನ್ನ ಪಾಪ ಅಂತ ಲೆಕ್ಕಿಸದೆ ಹೇಳ್ರಿ. ವಶಿಷ್ಠರು ಪಾಪ ಅಂತ ಹೇಳಿದ್ರ? ವಶಿಷ್ಠರಂತೂ ರಾಮನ ಆ ಸೂರ್ಯವಂಶದ ಕುಲಪುರೋಹಿತರು. ಹೀಗಾಗಿ ವಶಿಷ್ಠರು ಪಾಪ ಅಂತ ಹೇಳಿದ್ರ? ವಿಶ್ವಾಮಿತ್ರರು ಪಾಪ ಅಂತ ಹೇಳಿದ್ರ? ಆ ರಾಮನ ಆಸ್ಥಾನದಲ್ಲಿ ಇರುವ ವಾಮದೇವರು ಪಾಪ ಅಂತ ಹೇಳಿದ್ರ? ಯಾವುದೇ ಋಷಿಗಳು? ಒಬ್ಬ ಋಷಿ ರಾಮ ಮಾಡಿದ ರಾವಣನ ಸಂಹಾರ ಪಾಪ ಅಂತ ಯಾವ ಋಷಿ ಹೇಳಿದ್ದಾನೆ? ಒಬ್ಬ ಋಷಿ ಹೆಸರು ಹೇಳು ಅಂತ. ನಿನ್ನ ಹೆಸರು ಹೇಳಬೇಡ, ನಿನ್ನ ಋಷಿ ಅಂತ ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಯಾರು ಇತಿಹಾಸ ಪುರಾಣ ಪ್ರಸಿದ್ಧರಾಗಿದ್ದಾರೆ ಆ ಋಷಿಗಳ ಹೆಸರನ್ನ ನೀನು ಹೇಳಬೇಕು. ಯಾವ ಋಷಿ ಪಾಪ ಅಂತ ಅಂಗೀಕಾರ ಮಾಡಿದ್ದಾರೆ ಇದನ್ನ ಹೇಳು ಸ್ವಲ್ಪ ಅಂತ ಅಂತಾರೆ. ಪಾಪವಂಗೀಕರಿಸಿದರೆ ಸ್ವಾಮಿ ಆಲಯದಿ ಬೊಮ್ಮನ ಮೊದಲು ಕೊಲಿಸನೆ. ಇದೇ ಸ್ವಾಮಿ ರುದ್ರದೇವರಿಂದ ಬ್ರಹ್ಮನ ಸಂಹಾರ ಮಾಡಿಸಿದ್ಯಾರು? ಬ್ರಹ್ಮನ ಒಂದು ತಲೆಯನ್ನ ಕತ್ತರಿಸಿದ್ದು ಯಾರು? ರುದ್ರದೇವರು. ಯಾರು ಹೇಳಿದ್ದಕ್ಕ ಕತ್ತರಿಸಿದ್ರು? ದೇವರ ಆಜ್ಞೆ ಅದು. ಆದರೂ ಪಾಪ ಬಂತು, ಅದು ಬರಬೇಕಾಗಿತ್ತು ಅನ್ನೋದಕ್ಕಾಗಿ ದೇವರ ಆದೇಶ ಮಾಡಿದ. ಅಂಬರೀ ಸೂಕ್ತದಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಯೇ ಆಯುಧವನ್ನ ಕೊಟ್ರಂತೆ ರುದ್ರದೇವರಿಗೆ, ತಗೋ ಇದರಿಂದ ಆ ತಲೆಯನ್ನು ಕಡಿದು ಹಾಕು ಅಂತ ಆಯುಧವನ್ನು ಕೊಡ್ತಾರಂತೆ. ಆದರೂ ಬ್ರಹ್ಮ ಹತ್ಯಾ ಪಾಪ ಬಂತು. ಅದವರ ಪ್ರಾರಬ್ಧ, ಬೇಕು ಆಗ್ಬೇಕು ಅಂತ ಅನ್ನೋದಕ್ಕಾಗೇನೆ ಮಾಡಿಸಿದ್ದು. ಅದು ಬ್ರಹ್ಮದೇವರಿಗಿಂತಲೂ ತಾರತಮ್ಯದಲ್ಲಿ ಸಣ್ಣವರಲ್ಲ. ಸಣ್ಣವರು ಅಂತ ಆದಾಗ ಯಾಕೆ ಸಣ್ಣವರಾಗ್ತಾರೆ? ತಪ್ಪು ಮಾಡಿದ್ದಕ್ಕಾಗಿ ಸಣ್ಣವರಾಗ್ತಾರೆ. ಆದ್ರಿಂದ ಅವರಿಂದ ಆ ತಪ್ಪು ಆಗಲೇಬೇಕು ಅಂತ ಅನ್ನೋ ಉದ್ದೇಶದಿಂದ ಪರಮಾತ್ಮ ಆದೇಶ ಮಾಡಿ ಬ್ರಹ್ಮನ ಶಿರಸ್ಸನ್ನ ಛೇದನೆ ಮಾಡಿಸಿದ. ದೇವರಿಗೆ ಪಾಪ ಬಂತ? ಬ್ರಹ್ಮನ ಒಂದು ತಲೆಯನ್ನ ಕತ್ತರಿಸಿದ್ದಕ್ಕಾಗಿ, ಕತ್ತರಿಸುವಂತೆ ಪ್ರೇರಣೆ ಮಾಡಿದ್ದಕ್ಕಾಗಿ ಪಾಪ ಬಂತ? ದೇವರಿಗೆ ಪಾಪ ಬರಲಿಲ್ಲ. ಇಷ್ಟೇ ಅಲ್ಲದೇನೆ ಬಿಡು, ಅದು ನಿಮಗೆ ಅರ್ಥವಾಗಲಿಲ್ಲ ಅಂತಾದರೆ ವಾದಿರಾಜರು ಹೇಳ್ತಾರೆ, ಧೀಮಂತ ಹಯವದನ ಕೊಂದ ಹಿರಣ್ಯಕ ತಾಮಸ ದಿತಿಜರೆಲ್ಲ ಕಶ್ಯಪ ಋಷಿ ಸುತರಲ್ಲವೇ. ಪರಮಾತ್ಮ ನರಸಿಂಹನಾಗಿ ಯಾರನ್ನು ಸಂಹಾರ ಮಾಡಿದ? ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಹಿರಣ್ಯಾಕ್ಷನನ್ನು ಯಾರು ಸಂಹಾರ ಮಾಡಿದರು? ವರಾಹ ಸಂಹಾರ ಮಾಡಿದ. ಅವ್ರು ಯಾರ ಮಕ್ಕಳು? ಹಿರಣ್ಯಾಕ್ಷ ಹಿರಣ್ಯಕಶಿಪು ಬ್ರಾಹ್ಮಣರ ಮಕ್ಕಳು ಹೌದೋ ಅಲ್ಲ? ಬ್ರಾಹ್ಮಣರು ಹೌದೋ ಅಲ್ಲ? ಆಮೇಲೆ ನರಸಿಂಹದೇವರು ವರಾಹದೇವರು ಎಲ್ಲಿಯಾದರೂ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕಾಗಿ ಎಲ್ಲಿಯಾದರೂ ಲಿಂಗ ಪ್ರತಿಷ್ಠಾಪನೆ ಮಾಡಿದಿರ? ಮಾಡ್ಲಿಲ್ಲ ಅಲ್ವಾ? ಯಾಕೆ ಮಾಡ್ಲಿಲ್ಲ ಅವರು? ರಾಮ ಮಾಡಿದ. ಹಾಗಾದ್ರೆ ಅದರ ಹಿನ್ನೆಲೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಯಾಕೆ ಮಾಡಿದ್ರು ಅಂತ ಅನ್ನೋದನ್ನ ರಾಮ ಮಾಡಿದ್ದು ಸತ್ಯ, ಅದನ್ನೆಲ್ಲರೂ ಒಪ್ಕೊಳ್ತೇವೆ. ಯಾಕೆ ಮಾಡಿದ ಅಂತ ಹೇಳ್ಬೇಕು ಹೊರತು ಲಿಂಗ ಪ್ರತಿಷ್ಠಾಪನೆ ಮಾಡಿದ ಅಂತಂದ ಮಾತ್ರಕ್ಕೆ ರಾಮ ಸಣ್ಣವನು ರುದ್ರ ದೊಡ್ಡವರು ಅಂತ ಹೀಗೆ ತೀರ್ಮಾನಕ್ಕೆ ಬರಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಮಾಡಿದ್ರು ಅಂತ ಮುಂದೆ ಪ್ರಶ್ನೆ ಬಂತು. ಹೇಗೆ ಕ್ರಮ ಇದೆ ನೋಡಿ, ಪ್ರಶ್ನೆಗಳ ಕ್ರಮ ಹೇಗೆ ಮಾಡಿಕೊಡ್ತಾರೆ ವಾದಿರಾಜರು. ಸೇತುವೆಯ ಕಂಡ ನರರಿಗೆ ಬ್ರಹ್ಮಹತ್ಯೆ ಪಾತಕ ಕೆಡುವುದೆಂದು ಶ್ರುತಿ ಮನ್ನಿಸಲು ಖ್ಯಾತ ಬೊಮ್ಮನ ತಲೆಯ ಕಡೆಯೇ ಕರದಲ್ಲಿ ತೊಟ್ಟ ಆ ತಾಪ ತರಿದ ಸುಕೃತಿ ಸೇತು ಮುಖದಿಂದ ಸೀತೆಯ ರಸ ಅವನ ಪ್ರತಿಷ್ಠಿತಿ ನಿಲ್ಲಿಸಿದ ಜಗನ್ನಾಥ ಹಯವದನ ಭಕ್ತರ ಬಂಧು ಕಾಣಿರೋ. ವೇದದಲ್ಲಿ ಪುರಾಣಗಳಲ್ಲಿ ಏನ್ ಮಾತಿದೆ? ಸೇತುವೆಯನ್ನ ದರ್ಶನ ಮಾಡಿಕೊಂಡ್ರೆ ಬ್ರಹ್ಮಹತ್ಯಾ ಪರಿಹಾರ ಆಗ್ತದೆ ಅಂತ ಮಾತಿದೆ. ಆ ಮಾತದ್ದಕ್ಕಾಗಿ ಸೇತುವೆಯ ಕಂಡ ನರರಿಗೆ ಬ್ರಹ್ಮಹತ್ಯಾ ಪಾತಕ ಕೆಡುವುದು. ಕೆಡ್ತದೆ ಅಂದ್ರೆ ಏನರ್ಥ? ನಷ್ಟವಾಗಿ ಹೋಗ್ತದೆ ಅಂತ ಅರ್ಥ. ಅದು ನಷ್ಟವಾಗಿ ಹೋಗ್ಬಿಡ್ತದೆ ಅಂತ ಶ್ರುತಿ ಹೇಳಿದೆ, ವೇದ ಹೇಳಿದೆ. ಈ ಮಾತನ್ನ ಯಾರೋ ಹೇಳಿದ್ದಲ್ಲ. ಹೀಗಾಗಿ ಖ್ಯಾತ ಬೊಮ್ಮನ ತಲೆಯ ಕಡೆಯೇ ಪ್ರಸಿದ್ಧನಾದ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನ ತಲೆಯನ್ನ ಕಳೆದರೆ ಯಾರು? ರುದ್ರದೇವರು. ಕಳೆದಾಗ ಏನಾಯ್ತು? ಕರದಲ್ಲಿ ತೊಟ್ಟ, ಕೈಯಲ್ಲಿ ಅಂಟಿಕೊಂತು ಆ ಪಾಪ ಅಂಟಿಕೊಂಡಾಗ ಆ ತಾಪ ತರಿದ ಸುಕೃತಿ, ಅದರಿಂದ ಏನ್ ತಾಪ ಆಗ್ತಾ ಇದೆ ರುದ್ರದೇವರಿಗೆ, ಆ ಪಾಪದಿಂದ ಏನ್ ತಾಪ ಆಗ್ತಾ ಇದೆ ಅಲ್ಲ, ಆ ಪಾಪ ತಾಪ ಇವುಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಸೇತುವೆಗೆ ಇದೆ. ಆ ಸೇತುವೆಯನ್ನು ದರ್ಶನ ಮಾಡಿಕೊಂಡು ಬ್ರಹ್ಮಹತ್ಯಾ ಪಾಪವನ್ನ ಕಳೆದುಕೊಳ್ಳಿ ಅಂತನ್ನೋ ಉದ್ದೇಶದಿಂದ
ಪರಮಾತ್ಮ ರಾಮ ಅಲ್ಲಿ ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿದ, ಲಿಂಗ ಪ್ರತಿಷ್ಠಾಪನೆ ಮಾಡಿದ. ಹಾಗಾದ್ರೆ ಅಲ್ಲಿರುವ ರುದ್ರದೇವರು, ಲಿಂಗಾಂತರ್ಯಾಮಿಯಾದ ರುದ್ರದೇವರು ಪ್ರತಿನಿತ್ಯವೂ ಪ್ರತಿಕ್ಷಣವೂ ಆ ಸೇತುವೆಯನ್ನು ದರ್ಶನ ಮಾಡಿಕೊಳ್ತಾ ಆ ಪಾಪವನ್ನ ಪರಿಹಾರ ಮಾಡಿಕೊಂಡ್ರು, ಅದರಿಂದ ಬರುವ ತಾಪವನ್ನ ಪರಿಹಾರ ಮಾಡಿಕೊಂಡ್ರು. ಹಾಗಾದ್ರೆ ಪ್ರತಿಷ್ಠಾಪನೆ ಮಾಡಿದ್ದು ಯಾಕೆ? ರಾಮದೇವರ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕಾಗಿ ಅಲ್ಲ, ರುದ್ರದೇವರಿಗೆ ಬಂದ ಬ್ರಹ್ಮಹತ್ಯಾ ಪಾಪದ ಪರಿಹಾರಕ್ಕಾಗಿ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲೇ ಒಂದು ರೂಪದಿಂದ ನೀನು ನಿಂತು ಬಿಡು, ನಾನು ಕಟ್ಟಿದ, ಹನುಮಂತ ದೇವರು ಮೊದಲಾದವರು ಕಟ್ಟಿದ ಈ ಸೇತುವೆಯ ದರ್ಶನವನ್ನ ಮಾಡ್ತಾ ನಿಲ್ಲು, ಆ ಪಾಪ ನೀವು ಹೇಗೆ ಕಷ್ಟ ಕೊಡ್ತದೆ ನಾನು ನೋಡ್ತೇನೆ ಅಂತ ಹೇಳಿ ರಾಮದೇವರು ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಲ್ಲದೆ ಅಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆ ರುದ್ರದೇವರ ಬ್ರಹ್ಮಹತ್ಯಾ ಪಾಪವನ್ನ ಪರಿಹಾರ ಮಾಡಿದರು. ಸೀತೆಯ ರಸಾವನ ಪ್ರತಿಷ್ಠಿಸಿ ನಿಲ್ಲಿಸಿದ ಜಗನ್ನಾಥ ಹಯವದನ ಭಕ್ತರ ಬಂಧು ಕಾಣಿರೋ. ಪರಮಾತ್ಮ ಜಗನ್ನಾಥ ಹಯವದನ ಸ್ವಾಮಿ ತನ್ನ ಭಕ್ತರು ಏನಾದರೂ ಪಾಪ ಮಾಡಿದ್ರೆ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ರೀತಿಯಾದ ಕರುಣೆಯನ್ನು ಪರಮಾತ್ಮ ಮಾಡ್ತಾನೆ ಅಂತ ವಾದಿರಾದರು ಹೇಳ್ತಾರೆ. ಶ್ರುತಿ ಇವ ಕರ್ಮಣಾನೋಕನೀಯನೆಂದು ತುತಿಸುತ್ತಿರೆ, ನಿಮ್ಮ ನಿರ್ಗುಣ ಬೊಮ್ಮಕ್ಕೆ ಕರ್ಮ ಉಂಟೆ. ಕ್ಷಿತಿಯೊಳಗೆ ರಾವಣನ ವಧೆಯ ಮಾಡಿದ ಸೇತು ಪತಿತ ಪಾವನವೆನಲು, ಅವನ ಕೊಂದವನ ಪತಿತ ಪಾವನನೆಂಬುದೇ ಉಚಿತ ಯುಕುತಿಯು ಸತತ ಶ್ರೀಹಾಯವದನನೊಬ್ಬನೇ ಶುದ್ಧ ಕಾಣಿರೋ. ಈಗ ಮತ್ತೆ ಹೇಳ್ತಾರೆ, ಕೆಲವರು ಶೈವರಿದ್ದಾರೆ, ಶಿವ ಸರ್ವೋತ್ತಮ ಅಂತ ಅಂತಾರೆ. ಆದರೆ ಪರಬ್ರಹ್ಮನಿಗೆ ಗುಣಗಳಿಲ್ಲ, ಕ್ರಿಯಾಗಳಿಲ್ಲ, ನಿರ್ಗುಣ, ನಿಷ್ಕ್ರಿಯ, ನಿರಾಕಾರ, ಅವಯವಗಳಿಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಮೂಗಿಲ್ಲ, ಕಿವಿ, ಏನೂ ಇಲ್ಲ, ನಿರ್ಗುಣ ನಿರಾಕಾರ. ಆ ಮಣ್ಣೆಯ ಮುದ್ದೆ ಇದ್ದ ಹಾಗೆ ಏನೂ ಇಲ್ಲ ದೇವರಿಗೆ. ಆ ಮಣ್ಣೆಯ ಮುದ್ದಿಗಾದ್ರೂ ಒಂದು ಆಕಾರ ಹೇಗಿದೆ, ಗುಂಡಕ್ಕೆ ಇದೆ ಅಂತಾದ್ರೂ ಹೇಳ್ತೀವಿ. ದೇವರಿಗೆ ಅದು ಇಲ್ಲ. ಹೇಗಿದ್ದಾನಪ್ಪ, ಆಯ್ತು, ಯಾವುದೂ ಇಲ್ಲ, ಗುಂಡಕ್ಕಿದ್ದಾನೋ, ಉದ್ದಕ್ಕಿದ್ದಾನೋ, ಅಗಲಿದೆಯೋ, ಏನೂ ಇಲ್ಲ, ಯಾವುದೂ ಇಲ್ಲ, ರೂಪವೇ ಇಲ್ಲ, ಅದಕ್ಕೆ ಏನು ಶೂನ್ಯ, ಯಾವ ವಸ್ತುವನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ ಅದು. ಉದಾಹರಣೆಗೆ ಹೇಳೋದಾದರೆ ಶಶವಿಷಾಣ ಇದ್ದ ಹಾಗೆ, ಮೊಲದ ಕೊಂಬು, ಮನುಷ್ಯನ ಕೊಂಬು ಇದೆಯಾ? ಇಲ್ಲ. ಆ ಮನುಷ್ಯನ ಕೊಂಬಿಗೆ ಯಾವ ಬಣ್ಣ ಇದೆ ಹೇಳಿಕ್ಕಾಗ್ತದೆ? ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಹೇಳಿಕ್ಕಾಗ್ತದೆ? ಏನ್ ಕೆಲಸ ಮಾಡ್ತದೆ ಅದು ಹೇಳಿಕ್ಕಾಗ್ತದ? ಹೇಳಿಕ್ಕಾಗೋದಿಲ್ಲ. ಆ ಕೊಂಬುಗಳಿಂದಲೂ ಕೆಲವು ಕೆಲಸಗಳಾಗ್ತವೆ. ಮನುಷ್ಯನ ಕೊಂಬಲ್ಲ, ಕೊಂಬುಗಳಿಂದ, ಮನುಷ್ಯನ ಕೊಂಬಿನಿಂದ ಅಲ್ಲ, ಕೊಂಬಿನಿಂದಲೂ ಕೆಲಸ ಆಗ್ತದೆ. ನಮ್ಮ ಮನೆಯಲ್ಲಿ, ನಮ್ಮ ಅಜ್ಜಿಯ ಮನೆಯಲ್ಲಿ ಈ ಜಿಂಕೆ ಇರ್ತದಲ್ಲ, ಆ ಜಿಂಕೆಯ ಕೋಡಿತ್ತು. ಅದನ್ನ ತೆಗೆದು ಕುಡಿಸ್ತಾ ಇದ್ರು, ಯಾವಾಗ ಅಂತ ನನಗೆ ನೆನಪಿಲ್ಲ. ಅದನ್ನ ತೆಗೆದು ಹಾಕ್ತಾ ಇದ್ರು, ಯಾವುದೋ ಏನೋ ತೊಂದರೆ ಆದಾಗ, ಹೊಟ್ಟೆ ನೋವೋ ಅಥವಾ ಮತ್ತೇನೋ ಆದಾಗ ಅದನ್ನ ಸಾಣೆ ಕಲ್ಲಿನ ಮೇಲೆ ತೆಗೆದು ಅದನ್ನ ಕುಡಿಸ್ತಾ ಇದ್ರು, ಹಾಕ್ತಾ ಇದ್ರು, ಹಚ್ತಾ ಇದ್ರು, ದೇಹಕ್ಕೂ ಲೇಪನೆ ಮಾಡ್ತಾ ಇದ್ರು. ಹಾಗೆ ಆಯಾ ಪ್ರಾಣಿಗಳ ಕೋಡಿಗೂ ಒಂದೊಂದು ಔಷಧ, ಒಂದೊಂದಕ್ಕೆ ಅದು ಯಾವುದೊಂದು ನಮಗೆ ಗೊತ್ತಿಲ್ಲ. ಆದ್ರೆ ಇವೆ ವೈದ್ಯಶಾಸ್ತ್ರದಲ್ಲಿ ಅವುಗಳನ್ನು ಹೇಳಿದ್ದಾರೆ, ಇರ್ಲಿ. ಆದ್ರೆ ಮನುಷ್ಯನ ಕೋಡಿದೆ, ಏನ್ ಲಾಭ ಅದರಿಂದ ಹೇಳಿಕ್ ಸಾಧ್ಯ ಇದೆ? ಯಾವ ಬಣ್ಣ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅದು ಕೊಂಬೇ ಇಲ್ಲ, ಹೇಳಿಕೆ ಏನ್ ಸಾಧ್ಯ ಇದೆ? ಹಾಗೆ ಪರಬ್ರಹ್ಮ ಹೇಗಿದ್ದಾನೆ? ಬಣ್ಣ ಏನಿದೆ? ಬಣ್ಣ ಇಲ್ಲ. ದೇವರಿಗೇನು ಕಣ್ಣು ಕಾಲು ಯಾವುದೂ ಇಲ್ಲ. ಕೆಲಸ ಮಾಡ್ತಾನೆ, ನೇನು ಕೆಲಸ ಮಾಡೋದಿಲ್ಲ, ಯಾವ ಗುಣಗಳು ಇಲ್ಲ. ಹೀಗೆ ತಾನೇ ನೀವು ಹೇಳೋರು ನಿರ್ಗುಣ ನಿರಾಕಾರ ಅಂತ ನೀವು ಹೇಳ್ತೀರಲ್ಲ. ಆದ್ರೆ ಶ್ರುತಿ ಏನ್ ಹೇಳ್ತದೆ? ಶ್ರುತಿ ಇವ ಕರ್ಮಣ ನೋಕನೀಯನೆಂದು ತುತಿಸುತ್ತಿರೇ. ಶ್ರುತಿ ಇವ ಅಂದ್ರೆ ಇವನನ್ನು ಅಂತ ಅರ್ಥ. ಆ ಶ್ರುತಿ ನಮ್ಮ ಸ್ವಾಮಿಯನ್ನ, ರಾಮನನ್ನ, ನ ಕರ್ಮಣ ವಧ್ಯತೆ ನೋಕನೀಯಾನ್, ಕರ್ಮದಿಂದ ದೇವರಿಗೆ ಯಾವುದೇ ರೀತಿಯಾದ ಬಾಧೆ ಇಲ್ಲ, ತೊಂದರೆ ಇಲ್ಲ. ಕರ್ಮದಿಂದ ದೇವರು ಸಣ್ಣವನಾಗೋದಿಲ್ಲ. ಹಾಗಾದ್ರೆ ಮನುಷ್ಯ ಸಣ್ಣವನಾಗೋದು ಯಾವುದರಿಂದ? ಕರ್ಮದಿಂದ. ಎಂಥ ಕರ್ಮದಿಂದ? ಪಾಪ ಕರ್ಮದಿಂದ. ಒಳ್ಳೆ ಕೆಲಸ ಮಾಡಿದ್ರು ಸಣ್ಣವನಾಗ್ತಾನೇನು? ಇಲ್ಲ. ಒಳ್ಳೆ ಕೆಲಸ ಮಾಡಿದರೆ ದೊಡ್ಡವನಾಗ್ತಾನೆ, ಸಣ್ಣ ಕೆಲಸ ಮಾಡಿದ್ರೆ ಸಣ್ಣವನಾಗ್ತಾನೆ. ದೇವರು ಪಾಪ ಮಾಡಿದ ಅಂತ ತಾನೇ ನೀನು ಹೇಳ್ತಾ ಇದ್ದಿ. ಹಾಗಾದ್ರೆ ಇದು ಪಾಪ ಸಣ್ಣ ಕೆಲಸ, ಕ್ಷುದ್ರ ಕೆಲಸ. ಈ ಪಾಪ ಮಾಡಿದ್ರೆ ಏನಾಗ್ಬೇಕು? ದೇವರು ಸಣ್ಣವನಾಗ್ಬೇಕು ತಾನೆ. ದೇವರು ಮಹಾಮಹಿಮನಾಗಿದ್ದ, ಬ್ರಹ್ಮಹತ್ಯೆ ಮಾಡಿ ಸಣ್ಣವನಾದ ಅಂತ ನೀವು ಹೇಳ್ಬೇಕು ತಾನೆ. ಆದರೆ ಶ್ರುತಿ ಏನು ಹೇಳ್ತಾ ಇದೆ? ಕರ್ಮಣ ನೋ ಕನೀಯ, ಕರ್ಮದಿಂದ ದೇವರು ಕನಿಷ್ಠನಾಗೋದಿಲ್ಲ ಅಂತ ತುತಿಸುತ್ತೀರೇ. ಸ್ತೋತ್ರ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ನಿರ್ಗುಣ ಬೊಮ್ಮಕ್ಕೆ ಕರ್ಮ ಉಂಟೆ. ನೀವು ಬ್ರಹ್ಮನನ್ನ ಏನಂತ ಹೇಳ್ತೀರಿ? ನಿರ್ಗುಣ ಅಂತ ಹೇಳ್ತೀರಲ್ಲ, ನಿರಾಕಾರ ಅಂತ ಹೇಳ್ತೀರಲ್ಲ, ನಿಷ್ಕರ್ಮ ನಿಷ್ಕ್ರಿಯ ಅಂತ ಹೇಳ್ತೀರಲ್ಲ. ನಿಮ್ಮ ನಿರ್ಗುಣ ಬ್ರಹ್ಮ ಕರ್ಮ ಮಾಡ್ತಾನೇನು? ಯಾವ ಕರ್ಮನೂ ಮಾಡೋದಿಲ್ಲ. ಬ್ರಹ್ಮಹತ್ಯೆ ಮಾಡಿದ್ದೇನೆ ಅವನು. ಬ್ರಹ್ಮಹತ್ಯೆ ಹೇಗೆ ಮಾಡ್ತಾನೆ? ನಿರ್ಗುಣ ಅಲ್ಲ, ನಿರಾಕಾರ ಅಲ್ಲ ಅವನು. ಅದಕ್ಕೆ ಕೆಲವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಇವರಿಗೆ ಅದ್ವೈತನೇ ಸರಿಯಾಗಿ ಗೊತ್ತಿಲ್ಲ,
ಯಾವುದು ಸತ್ಯ ಯಾವುದು ಅಸತ್ಯ ಅಂತಲೇ ಸರಿಯಾಗಿ ಗೊತ್ತಾಗಿಲ್ಲ ಇವರಿಗೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಬಿಡ್ತಾರೆ. ರಾಮ ನಾನೇ ದೇವರು ಅಂತ ಹೇಳಿಬಿಡ್ತಾರೆ. ಹೀಗಾಗಿ ನಾನ್ ರಾಮ ಏನು, ನಾನ್ ರಾಮ ಅಲ್ಲ. ಆದ್ರೆ ರಾಮನಿಂದ ಅಭೇದವನ್ನ ಹೇಳಿದ್ದಲ್ಲ, ಪರಬ್ರಹ್ಮನಿಂದ ಅಭೇದವನ್ನ ಹೇಳಿದ್ದು ಅಂತ ಕೆಲವರು ಹೇಳ್ತಾರೆ ಅಂತ ಕೆಲವರು ಉಲ್ಲೇಖ ಮಾಡಿ ವಿಷಯವನ್ನು ತಿಳಿಸ್ತಾರೆ. ರಾಮ ನಾನಲ್ಲ. ಯಾಕೆಂದ್ರೆ ರಾಮ ಸಗುಣ ಬ್ರಹ್ಮ, ರಾಮನಿಗೆ ಕರ್ಮಗಳಿವೆ, ಪರಬ್ರಹ್ಮನಿಗೆ ಕರ್ಮ ಇಲ್ಲ. ರಾಮ ಪರಬ್ರಹ್ಮ ಅಲ್ಲ, ಅವನು ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ರಾಮ ಅಲ್ಲ. ರಾಮನಿಗೆ ಆ ಬ್ರಹ್ಮನಿಗೆ ಅಭೇದ ಇದೆಯೋ ಇಲ್ವೋ ಹೇಳ್ತಾರೆ ಅವರು. ಅಭೇದವನ್ನು ಹೇಳಬೇಕು. ವ್ಯಾವಹಾರಿಕವಾಗಿ ಭೇದವನ್ನು ಹೇಳೋದಷ್ಟೇ, ವ್ಯವಹಾರಕ್ಕಾಗಿ ಮಾತ್ರ ಭೇದ. ಆದರೆ ವಾಸ್ತವಿಕವಾಗಿ ಅಭೇದ, ಜೀವರಿಂದಲೇ ಅಭೇದವನ್ನು ಹೇಳ್ತಾ ಇರಬೇಕಾದ್ರೆ ರಾಮನಿಂದ ಯಾಕೆ ಭೇದ ಹೇಳ್ತಾರೆ? ಹೀಗಾಗಿ ರಾಮನಿಂದಲೂ ಅಭಿನ್ನನೇ, ವ್ಯಾವಹಾರಿಕವಾಗಿ ಭೇದವನ್ನು ಹೇಳ್ತಾರೆ. ಇರ್ಲಿ, ಆದ್ರೆ ಈಗ ರಾಮನಿಂದ ಅಭೇದವನ್ನು ಹೇಳಲೇಬೇಕಾಗ್ತದೆ ಅವರು ಕೂಡ. ಯಾಕೆಂದ್ರೆ ನೀವು ವ್ಯಾವಹಾರಿಕವಾಗಿ ಭೇದವನ್ನು ಹೇಳ್ತಾ ಇದ್ದೀರಿ ಅಷ್ಟೇ. ಈಗ ರಾಮನಿಗೂ ಪರಬ್ರಹ್ಮನಿಗೂ ವ್ಯಾವಹಾರಿಕವಾಗಿ ಭೇದ, ಪಾರಮಾರ್ಥಿಕವಾಗಿ ಅಭೇದವನ್ನು ಹೇಳ್ತಾ ಇದ್ದೀರಿ ನೀವು. ಹಾಗಾದ್ರೆ ಪಾರಮಾರ್ಥಿಕವಾಗಿ ಭೇದ ಅಂತಂದ್ಮೇಲೆ ರಾಮ ಬ್ರಹ್ಮ ಒಂದೇ ನಿಮ್ ದೃಷ್ಟಿಯಲ್ಲಿ. ಒಂದೇ ಆದ ಅಂತಂದ್ಮೇಲೆ ರಾಮ ಕರ್ಮವನ್ನು ಮಾಡ್ತಾನೆ ಅಂದ್ರೆ ಬ್ರಹ್ಮನು ಕರ್ಮವನ್ನು ಮಾಡ್ಬೇಕು. ಆದ್ರೆ ಪರಬ್ರಹ್ಮನಿಗೆ ಕರ್ಮಗಳಿವೆಯಾ? ಇಲ್ಲ. ಕರ್ಮಗಳಿಲ್ಲ ಅಂತ ಅಂದಮೇಲೆ ಪರಬ್ರಹ್ಮನಿಗೆ ಕರ್ಮಗಳಿಲ್ಲ ಅಂದಮೇಲೆ ರಾಮನಿಗೆ ಕರ್ಮಗಳಿಲ್ಲ ಅಂದಮೇಲೆ ಅವನು ಬ್ರಹ್ಮಹತ್ಯೆ ಪರಿಹಾರಕ್ಕೆ ಯಾಕೆ ಪ್ರತಿಷ್ಠಾಪನೆ ಆದ್ರೂ ಯಾಕೆ ಮಾಡಬೇಕು? ಪ್ರತಿಷ್ಠಾಪನೆ ಅಂತನ್ನೋ ಕರ್ಮವನ್ನು ಮಾಡೋದಿಲ್ಲ, ಬ್ರಹ್ಮಹತ್ಯವನ್ನು ಮಾಡೋದಿಲ್ಲ. ನಿಷ್ಕರ್ಮ ಅಲ್ಲ ದೇವರು. ಆದ್ರಿಂದ ಬ್ರಹ್ಮಹತ್ಯೆ ದೇವರು ಮಾಡೇ ಇಲ್ಲ. ನಿನ್ನ ಮಾತಿನಲ್ಲಿ ನಾನು ಹೇಳೋದಾದ್ರೆ ಬ್ರಹ್ಮಹತ್ಯಾ ಪರಿಹಾರಕ್ಕಾಗಿ ರಾಮ ಲಿಂಗ ಪ್ರತಿಷ್ಠಾಪನೆ ಮಾಡಿದ ನೀನು ಹೇಳ್ತಾ ಇದ್ದೆ. ರಾಮ ಬ್ರಹ್ಮಹತ್ಯೆ ಮಾಡಲಿಲ್ಲ. ಯಾಕೆ? ದೇವರು ನಿರ್ಗುಣ, ಬ್ರಹ್ಮ ನಿರ್ಗುಣ. ಹೀಗಾಗಿ ದೇವರು ಬ್ರಹ್ಮಹತ್ಯೆ ಮಾಡಲಿಲ್ಲ. ಲಿಂಗ ಪ್ರತಿಷ್ಠಾಪನೆ ಮಾಡಿದ್ನೆಲ್ಲ ಮಾಡಿಲ್ಲ. ಯಾಕೆ? ದೇವರು ನಿರ್ಗುಣ, ಬ್ರಹ್ಮಹತ್ಯೆನೂ ಮಾಡಲಿಲ್ಲ, ಲಿಂಗ ಪ್ರತಿಷ್ಠಾಪನೆನೂ ಮಾಡಲಿಲ್ಲ. ಇವೆಲ್ಲ ಸುಳ್ಳು ಅಂತ ನೀವು ಹೇಳ್ತೀರಿ. ಎಲ್ಲಿ ಮಾಡಿದ್ದಾನೆ? ಏನೂ ಮಾಡೇ ಇಲ್ಲ. ಬ್ರಹ್ಮಹತ್ಯಾನೂ ಸುಳ್ಳು, ಪ್ರತಿಷ್ಠಾಪನೆ ಮಾಡಿದ್ದು ಸುಳ್ಳು. ಯಾಕಷ್ಟು ಒದ್ದಾಡ್ತಾ ಇದ್ದೀರಿ ಸುಮ್ಮನೆ? ಆ ಯುಕ್ತಿಯಿಂದ ವಿಷ್ಣು ಸರ್ವೋತ್ತಮ ಅಂತ ಯಾಕೆ ಸಮರ್ಥನೆ ಮಾಡಬೇಕು, ರುದ್ರ ಸರ್ವೋತ್ತಮ ಅಂತ ಯಾಕೆ ಸಮರ್ಥನೆ ಮಾಡಬೇಕು ಅಂತ ರೀತಿ ವಾದಿರಾಜರು ಪ್ರಶ್ನೆ ಮಾಡ್ತಾರೆ. ಪತಿತ ಪಾವನನೆಂಬ ಕರ್ಮ ಉಂಟೆ ಕ್ಷಿತಿಯೊಳಗೆ ರಾವಣನ ವಧೆಯ ಮಾಡಿದ ಸೇತು ಪತಿತ ಪಾವನವೆನಲು ಅವನ ಕೊಂದವನ ಪತಿತ ಪಾವನನೆಂಬುದೇ ಉಚಿತ ಯುಕ್ತಿಯು. ಈಗ ರಾವಣ ವಧೆಯ ಮಾಡಿದ ಸೇತು ಪತಿತ ಪಾವನವೆನಲು, ರಾವಣನ ಸಂಹಾರ ಮಾಡೋದಕ್ಕಾಗಿ ಸೇತುವೆ ಸಹಾಯ ಮಾಡಿತು. ಸೇತುವೆ ಇಲ್ಲ ಅಂತಾದ್ರೆ ರಾವಣನ ಸಂಹಾರ ಆಗ್ತಿತ್ತ? ಇಲ್ಲ. ಹೀಗಾಗಿ ಸೇತುವೆಯೂ ಸಹಾಯ ಮಾಡಿತು ಸಂಹಾರ ಮಾಡೋದಕ್ಕಾಗಿ. ಹೀಗಾಗಿ ಅದಕ್ಕೂ ಪಾಪ ಬರಬೇಕಲ್ಲ. ಸೇತುವೆಗೆ ಪಾಪ ಬಂತ? ಇಲ್ಲ. ಸೇತುವೆನೇನಂತ ಕರೀತಾರೆ? ಪತಿತ ಪಾವನ ಅಂತ ಸೇತುವೆಯನ್ನು ಕರೀತಾರೆ. ರಾವಣನ ಸಂಹಾರ ಮಾಡೋದಕ್ಕಾಗಿ ಸಹಾಯ ಮಾಡಿದ ರಾಮ ಸೇತುವೆಯನ್ನೇ ಪತಿತ ಪಾವನ ಅಂತ ಕರೀತಾ ಇರಬೇಕಾದ್ರೆ ಸಾಕ್ಷಾತ್ತಾಗಿ ಅಂಥ ಪಾಪಿಯನ್ನು ಸಂಹಾರ ಮಾಡಿದರೆ ಪರಮಾತ್ಮ ಪತಿತ ಪಾವನ ರಾಮ ಆಗೋದಿಲ್ವೇನೋ? ಪತಿತ ಪಾವನ ರಾಮ ಅಂತ ಹೇಳಿ ಎಲ್ಲರೂ ಕೊಂಡಾಡ್ತಾರಲ್ಲ, ಇದು ಯೋಗ್ಯವಾದ ಯುಕ್ತಿ ಅಂತ ಹೇಳ್ತಾರೆ. ಸತತ ಶ್ರೀಹಯವನನೊಬ್ಬನೇ ಶುದ್ಧ ಕಾಣಿರುವ, ನಿರಂತರವಾಗಿ ಶುದ್ಧನಾದವನು ಆ ಪರಮಾತ್ಮ ಒಬ್ಬನೇ ಅಂತ ಹೇಳ್ತಾರೆ. ಒಂದು ಕಡೆಯಲ್ಲಿ ವಿಭೀಷಣನ ಪ್ರತಿಷ್ಠಿಸಿದನು, ಮತ್ತೊಂದು ಕಡೆಯಲ್ಲಿ ಸದಾಶಿವನ ಪೂಜಿಸಿದ. ಇಂತೆಂದು ಪುರಾಣಗಳು ಕೂಗುತ್ತುವೆ ತ್ರಾಸಿನಳು, ಹೊಂದಿಸಿ ಸಮನೆಂದು ತೂಗಿ ತೋರುವಂದದಲ್ಲಿ ಸಂದೇಹ ಸಲ್ಲ. ಹಯವದನ ರಘುಪತಿ ಇಬ್ಬರು ಚಂದದ ಭಕುತರೆಂಬುದು ಸೆಲೆ ಸುಪ್ರಸಿದ್ಧ. ಇನ್ನೊಂದು ಯುಕ್ತಿಯನ್ನು ಕೊಡ್ತಾರೆ. ರಾಮ ರುದ್ರದೇವರನ್ನಿಷ್ಟೇ ಪ್ರತಿಷ್ಠಾಪನೆ ಮಾಡಿದ್ನ? ಲಿಂಗವನ್ನಿಷ್ಟೇ ಪ್ರತಿಷ್ಠಾಪನೆ ಮಾಡಿದ್ನ? ಇಲ್ಲ. ಒಂದು ಕಡೆಗೆ ವಿಭೀಷಣವನ್ನ ಪ್ರತಿಷ್ಠಾಪನೆ ಮಾಡಿದ್ದ, ಇನ್ನೊಂದು ಕಡೆಗೆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾದ್ರೆ ವಿಭೀಷಣ ಪ್ರತಿಷ್ಠಾಪನೆ ಯಾಕೆ ಮಾಡಿದ? ರಾವಣನನ್ನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳೋದಾದರೆ ರಾಮ ವಿಭೀಷಣನ ಪ್ರತಿಷ್ಠಾಪನೆ ಮಾಡಿದ. ಹಾಗಾದ್ರೆ ವಿಭೀಷಣನೇ ರಾಮನಿಗಿಂತಲೂ ದೊಡ್ಡವ ಹೇಳ್ತೀರಾ? ಇಲ್ಲ. ಹಾಗಾದ್ರೆ ಯಾಕೆ ಪ್ರತಿಷ್ಠಾಪನೆ ಮಾಡಿದ? ಇಬ್ಬರು ನನ್ನ ಭಕ್ತರು ಅವರಿಗೆ ಕೀರ್ತಿ ಬರಲಿ, ಇದೆರಡನೇ ಕಾರಣ. ರುದ್ರದೇವರಿಗೆ ಕೀರ್ತಿ ಬರಲಿ ಅಂತ ಅನ್ನೋದಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದರು. ಮೊದಲನೇದ್ದು ರಾಮನ ಸೇತುವೆಯ ದರ್ಶನವನ್ನ ಮಾಡ್ತಾ ರುದ್ರದೇವರು ಬ್ರಹ್ಮಹತ್ಯಾ ಪಾಪವನ್ನು ಕಳೆದುಕೊಳ್ಳಿ ಅಂತ ಪ್ರತಿಷ್ಠಾಪನೆ ಮಾಡಿದ್ರು ಒಂದು ಕಾರಣ. ರುದ್ರದೇವರಿಗೆ ಕೀರ್ತಿ ಬರಲಿ ಅಂತ ಅನ್ನೋದಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದರು. ವಿಭೀಷಣನನ್ನು ಹಾಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗಾಗಿ ಭಕ್ತರನ್ನ ಪ್ರತಿಷ್ಠಾಪನೆ
ಮಾಡ್ತಾರೆ. ಆದ್ದರಿಂದಾಗಿ ಹಯವದನ ರಘುಪತಿಗಿಬ್ಬರು ಚಂದದ ಭಕುತರೆಂಬುದ ಸರೆ ಸುಪ್ರಸಿದ್ಧ. ಅವರಿಬ್ಬರು ಕೂಡ, ವಿಭೀಷಣ ಮತ್ತು ರುದ್ರದೇವರು ಇವರಿಬ್ಬರು ಕೂಡ ಪರಮಾತ್ಮನಿಗೆ ಶುದ್ಧರಾದ ಭಕ್ತರಾಗಿದ್ದಾರೆ. ಅವರಿಗೆ ಕೀರ್ತಿ ಬರಬೇಕು ಅಂತನ್ನೋ ಉದ್ದೇಶದಿಂದ ಪ್ರತಿಷ್ಠಾಪನೆ ಮಾಡಿದ್ರು. ರಾಮ ಶ್ರೀರಾಮ ರಾಮೇತಿ ರಮೇ ಎಂಬ ಆ ಮಹದೇವ ಭಗವದ್ಭಕ್ತನಲ್ಲವೇನೋ, ಸ್ವಾಮಿ ತನ್ನ ಭೃತ್ಯರನ್ನು ಪ್ರತಿಷ್ಠಿಸಿದ ನಿಸ್ಸೀಮ ಕರುಣಾಂಬುದಿ ಮಹಾಮಹಿಮನೆಂಬರು ಭ್ರಾಮಕದ ನುಡಿಗಳಿಗೆ ಮರುಳಾಗದಿರುವ ಹಯವದನ ರಾಮಚಂದ್ರನೇ ಕಾಶಿಯ ತಾರಕ ಬೊಮ್ಮ ಕಾಣಿಯೋ. ಯಾರು ಈ ಮಂತ್ರ ಜಪ ಮಾಡ್ತಾ ಇರ್ತಾರೆ? ರುದ್ರದೇವರು ಜಪ ಮಾಡ್ತಾ ಇರ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ರಾಮ ಶ್ರೀರಾಮ ರಾಮೇತಿ ರಮೇ ಎಂಬ, ರಮೇ ರಾಮೇ ಮನೋರಮೆ ಪಾರ್ವತಿ ದೇವಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಹೇ ರಮೇ ಮನೋರಮೆ ಪಾರ್ವತಿ ದೇವಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಶ್ರೀರಾಮ ರಾಮ ರಾಮೇತಿ ಜಪ ಮಾಡ್ತಾ ಇರಬೇಕು. ಹೀಗೆ ರುದ್ರದೇವರು ಹೇಳಿದ್ದಾರೆ ಅಂತ ಮೇಲೆ ಭಕ್ತನಲ್ಲವೇನೋ, ಭಗವದ್ಭಕ್ತನಲ್ಲವೇನೋ? ಸ್ಮರಣೆ ಮಾಡೋದು ದೊಡ್ಡದ, ಪ್ರತಿಷ್ಠಾಪನೆ ಮಾಡೋದು ದೊಡ್ಡದ? ಸ್ಮರಣೆ ಮಾಡೋದು ಬಹಳ ದೊಡ್ಡದು ಅನ್ನೋದಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದ ಮಾತ್ರಕ್ಕೆ ದೊಡ್ಡವರು ಅಂತ ಹೇಳಬೇಕಾಗಿಲ್ಲ. ಅತ್ಯದ್ಭುತವಾದ ಯುಕ್ತಿಯನ್ನು ವಾದಿರಾಜರು ಕೊಡ್ತಾರೆ. ಪ್ರತಿಷ್ಠಾಪನೆ ಮಾಡೋದ್ರಿಂದ ದೊಡ್ಡವರಾಗೋದಿಲ್ಲ, ಯಾರ ಸ್ಮರಣೆಯನ್ನು ಮಾಡ್ತಾ ಇರ್ತಾರಲ್ಲ ಅವರು ದೊಡ್ಡವರಾಗ್ತಾರೆ. ಯಾರ ಸ್ಮರಣೆ ಮಾಡ್ತಾ ಇದ್ದಾರೆ? ರಾಮದೇವರು ರುದ್ರದೇವರು ರುದ್ರ 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 ಅಂತ ಸ್ಮರಣೆ ಮಾಡ್ತಾರೋ, ರುದ್ರದೇವರು ರಾಮ 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 ಅಂತ ಸ್ಮರಣೆ ಮಾಡ್ತಾರೋ, ರುದ್ರದೇವರು ಮಾಡ್ತಾರೆ. ಹೀಗಾಗಿ ಸ್ಮರಣೆ ಮಾಡಿದವರು ಸಣ್ಣವರು, ಯಾರು ಸ್ಮರಣೆ ಮಾಡಿದ್ದಾರೆ ಅವರು ದೊಡ್ಡವರು ಅಂತ ಅನ್ನೋದು ಈ ಮಾತಿನಿಂದ ತಿಳಿದು ಬರ್ತದೆ. ಸ್ವಾಮಿ ತನ್ನ ಭೃತ್ಯರನ್ನು ಪ್ರತಿಷ್ಠಿತರ ನಿಸೀವ ಕರುಣಂಬುದಿ ಮಹಾಮಹಿಮನೆಂಬರು ಭ್ರಾಮಕದ ನುಡಿಗಳಿಗೆ ಮರುಳಾಗದಿರುವ ಹಯವದನ ರಾಮಚಂದ್ರನೇ ಕಾಶಿಯ ತಾರಕ ಬೊಮ್ಮ ಕಾಣಿದೋ. ಆ ಕಾಶಿಯಲ್ಲಿದ್ದುಕೊಂಡು ಯಾರು ಪರಿಪಕ್ವತೆಯನ್ನ ಪಡೆದು ಕಾಶಿಗೆ ಹೋಗಿ ಅಲ್ಲಿ ದೇಹವನ್ನ ಪರಿತ್ಯಾಗ ಮಾಡ್ತಾರಲ್ಲ, ಅವರ ಕಿವಿಯಲ್ಲಿ ರಾಮಮಂತ್ರವನ್ನು ಉಪದೇಶ ಮಾಡ್ತಾರಂತೆ ರುದ್ರದೇವರು. ಯಾರು ಅಲ್ಲಿ ಮರಣ ಹೊತ್ತಾರೆ ಎಲ್ಲರಲ್ಲಿಯೂ ಅಲ್ಲ, ಆ ಕೆಲವರು ತಿಳಿದಾರೆ. ಕಾಶಿಗೆ ಹೋಗಿ ಅಲ್ಲಿ ಮರಣ ಹೊಂದಿದ್ರೆ ಅವರ ಕಿವಿಯಲ್ಲಿ ರಾಮಮಂತ್ರದ ಉಪದೇಶ ರುದ್ರದೇವರು ಮಾಡ್ತಾರೆ, ಮುಕ್ತರಾಗಿರ್ತಾರೆ. ಮಾಡೋದಿಲ್ಲ. ಯಾರಿಗೆ ಪರಿಪಕ್ವತೆ ಬಂದಿರ್ತದೆ, ರುದ್ರದೇವರಿಂದ ಉಪದೇಶ ಪಡೆಯುವ ಅರ್ಹತೆ ಇರ್ತದೆ, ಅಂಥವರು ಮಾತ್ರ ಆ ಸಾಧನೆಯನ್ನು ಮಾಡಿ ಕಾಶಿಗೆ ಹೋಗಿ ಅಲ್ಲಿ ದೇಹತ್ಯಾಗವನ್ನು ಮಾಡುವಾಗ ಅವರ ಕಿವಿಯಲ್ಲಿ ರಾಮ 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 ಎಂಬ ಶಬ್ದ ಕೇಳಿಸಿ ಬರ್ತದಂತೆ. ಅದು ರುದ್ರದೇವರು ಮಾಡುವ ಉಪದೇಶ. ಆ ಉಪದೇಶವನ್ನು ಅವರು ಪಡಿತಾರೆ, ಪಡೆದು ಮುಕ್ತಿಯನ್ನು ಪಡಿತಾರೆ. ಅಂದಮೇಲೆ ಕಾಶಿಯ ತಾರಕ ಬೊಮ್ಮ ಯಾರು? ತಾರಕ ಬ್ರಹ್ಮ ಯಾರು? ಕಾಶಿಯ ಅಧಿಪತಿ ಯಾರು? ವಿಷ್ಣು. ರಾಮದೇವರು ಪರಮಾತ್ಮ ಅನ್ನೋದಕ್ಕಾಗಿ ಈಗ ಆ ಕಾಶಿಯ ಮಹಿಮೆ ಹೊಂದಿದೆ. ಅವಿಮುಕ್ತ ಅಂತ ಕಾಶಿಗೆ ಕರೀತಾರೆ, ಆನಂದ ಕಾನನ ಅಂತಲೂ ಆ ಕಾಶಿಗೆ ಕರೀತಾರೆ. ಅಂತಹ ಆನಂದ ಕಾನನ ಮಹಾತ್ಮ್ಯ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಪರಮಾತ್ಮನೇ ಕಾಶಿಯ ಅಧಿದೇವತೆ ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಾರೆ, ಉಪಾದನೆ ಮಾಡಿದ್ದಾರೆ. ಹೀಗಾಗಿ ಕಾಶಿಯ ದೇವತೆ ರುದ್ರ ಅಲ್ಲ. ಕಾಶಿಯ ದೇವತೆ ಯಾರು? ಬಿಂದು ಮಾಧವ. ಬಿಂದು ಮಾಧವ ಒಂದು ಮಾತು ಹಾಕಿದ್ದೆ ಮೊನ್ನೆ, ನಿಮ್ಮಲ್ಲಿ ಹಾಕಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ಆ ಮಾಧವನಿಗೆ ಬಿಂದು ಮಾಧವ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಅಗ್ನಿಬಿಂದು ಅಂತ ಒಬ್ಬ ಋಷಿ, ಆ ಅಗ್ನಿಬಿಂದು ಅಂತ ಒಬ್ಬ ಋಷಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದ. ದೇವರ ಒಲಿದು ಬಿಟ್ಟ ಅವರಿಗೆ ಮಾಧವ ಒಲಿದ ಅವನಿಗೆ. ಒಲಿದಾಗ ದೇವರು ಹೇಳ್ತಾನೆ, ನಿನ್ನ ಹೆಸರಿನಲ್ಲಿಯೇ ಅರ್ಧ ಭಾಗ ಸೇರಿಸಿಕೊಂಡು ನಾನು ಪ್ರಸಿದ್ಧನಾಗ್ತೇನೆ ಅಂತ ದೇವರು ವರ ಕೊಟ್ಟಂತೆ. ಹೀಗಾಗಿ ಅಗ್ನಿಬಿಂದು ಋಷಿಯಲ್ಲಿರುವ ಬಿಂದು ಎಂಬ ಅರ್ಧ ಹೆಸರು ಸೇರಿಕೊಂಡು ಬಿಂದು ಮಾಧವ ಅಂತ ಪರಮಾತ್ಮ ಆದ ಅಂತ ತಿಳಿಸ್ತಾರೆ. ಹೀಗಾಗಿ ಕಾಶಿಯ ದೇವತೆ ರುದ್ರ ಅಲ್ಲ, ಕಾಶಿಯ ದೇವತೆ ಬಿಂದು ಮಾಧವ. ಅಂದಮೇಲೆ ಯಾರು ದೊಡ್ಡವರು? ವಿಷ್ಣು ದೊಡ್ಡವರು. ಮೂಲ ರೂಪದಿ ಸುರರು ದ್ವಾರಕಾ ಯಾತ್ರೆಯಲ್ಲಿ ಪಾಲಸಾಗರ ಯಾತ್ರೆ ಗರ್ಭಯಾತ್ರೆ ಕೇಳೆಯ ಶೂಲಧರ ಖಳಗಂಜಿ ಭುವನವೆಲ್ಲವ ಸುತ್ತಿ ಶ್ರೀಲೋಲನಿಹ ವೈಕುಂಠ ಯಾತ್ರೆಯಿಂದ ಬದುಕನೆ ಭೂಲೋಕದಲ್ಲಿ ಪುಟ್ಟಿ ಹಯವದನ ಕೃಷ್ಣ ಮಾಡಿದ ಕೈಲಾಸ ಯಾತ್ರೆ ಕೈವಲ್ಯಪತಿಗೆ ಲೀಲೆ. ಇನ್ನೊಂದು ಯುಕ್ತಿ ಹೇಳ್ತಾನೆ, ಕೃಷ್ಣ ಕೈಲಾಸ ಯಾತ್ರೆಯನ್ನೇ ಮಾಡಿದ, ಹಾಗಾಗಿ ಕೃಷ್ಣ ಸಣ್ಣವ, ರುದ್ರದೇವರು ದೊಡ್ಡವರು ಅಂತ. ಕೈಲಾಸದಲ್ಲಿರೋರು ಯಾರು? ರುದ್ರದೇವರು. ಕೈಲಾಸ ಯಾತ್ರೆಯನ್ನು ಮಾಡಿದ್ದ್ಯಾರು? ಕೃಷ್ಣ. ಯಾಕೆ ಮಾಡಿದ? ಮಕ್ಕಳಿಗಾಗಿ, ಸಂತಾನ ಪಡೆಯೋದಕ್ಕಾಗಿ. ಹೀಗಾಗಿ ಕೃಷ್ಣ ಸಣ್ಣವ, ರುದ್ರ ದೊಡ್ಡವನು, ಸುಲಭ ಇದೆ ಅಂತ ಹೇಳಿದ್ರೆ ಅದಕ್ಕೆ ವಾದಿರಾಜರು ಹೇಳ್ತಾರೆ, ಮೂಲ ರೂಪದಿ ಸುರರು ದ್ವಾರಕಾ ಯಾತ್ರೆಯಲ್ಲಿ ಬಾಲಸಾಗರ ಯಾತ್ರೆ ಗರ್ಭಯಾತ್ರೆ ಕೇಳೆಯ. ದೇವತೆಗಳೆಲ್ಲರೂ ಮೂಲ ರೂಪದಿಂದ ಬಂದು ದ್ವಾರಕೆಗೆ ಪ್ರದಕ್ಷಿಣೆ ಹಾಕ್ತಾರಂತೆ. ಎಂಥ ಅದ್ಭುತವಾದ ದ್ವಾರಕೆ ಇತಿಹಾಸವನ್ನು ತಿಳಿಸ್ತಾರೆ ನೋಡಿ. ಮೂಲ ರೂಪದಿ ಸುರರು ದ್ವಾರಕಾ ಯಾತ್ರೆಯಲ್ಲಿ ಬಾಲಸಾಗರ ಯಾತ್ರೆ ಗರ್ಭಯಾತ್ರೆ ಕೇಳೆಯ.
ಅದು ವೈಕುಂಠ ಯಾತ್ರೆಯಾಗಿ ಬಿಡ್ತದೆ ಅಂತ ಹೇಳ್ತಾರೆ. ದ್ವಾರಕೆಯ ಯಾತ್ರೆ ಮಾಡಿದರೆ, ದ್ವಾರಕೆಯ ಪ್ರದಕ್ಷಿಣೆ ಮಾಡಿದರೆ ಅದು ವೈಕುಂಠ ಯಾತ್ರೆ ಅಂತ ಹೇಳ್ತಾರೆ. ಹೀಗಾಗಿ ಶೂಲಧರ ಖಳಕಂಜಿ ಭುವನವೆಲ್ಲವ ಸುತ್ತಿ ರುದ್ರದೇವರು ಏನ್ ಮಾಡ್ತಾರೆ, ಆ ದುಷ್ಟ ದೈತ್ಯ, ಆ ದುಷ್ಟನಿಗೆ ಅಂಜುತ್ತಾರೆ. ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ್ರೆ, ಭಸ್ಮಾಸುರ ನಿನ್ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬರ್ತೇನೆ, ಭಸ್ಮ ಆಗ್ತೀಯೋ ಇಲ್ಲೋ, ನಿನ್ ವರ ಕೊಟ್ಟು ವರ ಸಫಲ ಆಗ್ತದೋ ಇಲ್ಲೋ ಪರೀಕ್ಷೆ ಮಾಡೋದಕ್ಕಾಗಿ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ್ರೆ, ಶೂಲಧರ ಖಳಕಂಜಿ ಭುವನವೆಲ್ಲವ ಸುತ್ತಿ ಎಲ್ಲ ಕಡೆಗೂ ಸಂಚಾರ ಮಾಡಿಬಿಟ್ರು. ಶ್ರೀಲೋಲನಿಹ ವೈಕುಂಠ ಯಾತ್ರೆಯಿಂದ ಬದುಕನೆ. ಅದಾದ್ಮೇಲೆ ಎಲ್ಲಿಗೆ ಬಂದ್ರಪ್ಪ ಅವರು? ವೈಕುಂಠಕ್ಕೆ ಬಂದ್ರು. ದೇವರಿದ್ದಲ್ಲಿಗೆ ಬಂದ್ರು. ದೇವರಿದ್ದಲ್ಲಿಗೆ ಬಂದು ಬದುಕಿದ್ರು ಅವರು. ರುದ್ರದೇವರು ಮಕ್ಕಳನ್ನು ಪಡೆಯೋದೆಲ್ಲ ಮಕ್ಕಳನ್ನು ಮೊದಲಿಗೆ ಪಡೆದು ಬಿಟ್ಟಿದ್ರು. ಮತ್ತೊಂದು ಬಾರಿ ರುದ್ರದೇವರು ಕೊಟ್ರು. ಅಲ್ಲಿ ಹರಿವಂಶ ನೋಡಿದ್ರೆ, ಕಥೆ ನೋಡಿದ್ರೆ ನಮಗ್ ಗೊತ್ತಾಗ್ತದೆ. ಮಕ್ಕಳಿಗಾಗಿ ನೀನ್ ನನ್ನ ಹತ್ರ ಬಂದಿದ್ದೀಯಲ್ಲಪ್ಪ, ಜನ ಹಾಗೆ ತಿಳಿತಾರೆ, ತಿಳಿಲಿ ಅಂತ ಅಂದ್ರು ರುದ್ರದೇವರು. ಯಾರು ಹಾಗೆ ತಿಳಿಬೇಕು, ಹಾಗೆ ತಿಳಿಲಿ ಅಂತ ಅನ್ನೋದು. ಆದ್ರೆ ಆಮೇಲೆ ಋಷಿಗಳಿಗೆಲ್ಲ ಹೇಳ್ತಾರೆ, ಅವರು ಕೈಲಾಸ ಯಾತ್ರೆ ಮಾಡಿದ್ದಾರೆ, ಮಕ್ಕಳು ಕೇಳಿದ್ದಾರೆ ಅಂತ ಹೇಳಿ ಅವರು ಸಣ್ಣವರು ಅಂತ ಎಲ್ಲಿಯಾದ್ರೂ ತಿಳ್ಕೊಂಡ್ಬಿಟ್ಟಿರಪ್ಪ. ಅಲ್ಲ, ಆ ಪರಮಾತ್ಮನೇ ಸರ್ವೋತ್ತಮ, ನಾನು ಸರ್ವೋತ್ತಮ ಅಲ್ಲ. ಹರಿವಂಶದಲ್ಲಿ ಎಲ್ಲ ಮಾತುಗಳು ಬರ್ತದೆ. ದೇವರು ಕೈಲಾಸ ಯಾತ್ರೆ ಮಾಡಿದ, ಇಷ್ಟೇ ನೀವು ತಿಳಿತಾ ಇದ್ದೀರಿ. ಕೈಲಾಸ ಯಾತ್ರೆ ಮಾಡಿದಾಗ ರುದ್ರದೇವರೇವರೇನ್ ಮಾತಾಡಿದ್ರು ಅದು ನೋಡ್ತಾ ಇಲ್ಲ ನೀವು. ರುದ್ರದೇವರೆಲ್ಲ ಋಷಿಗಳೇ ಹೇಳ್ತಾರೆ, ಯಾತ್ರೆ ಮಾಡಿದ್ದಾನೆ ಅಂತ ಸಣ್ಣವರು ತಿಳಿದುಕೊಳ್ಳಬೇಡಿ, ಅವನೇ ದೊಡ್ಡವನು, ತಪಸ್ಸು ಮಾಡಿದ ಅಂತ ಸಣ್ಣವನು ತಿಳಿದುಕೊಳ್ಳಬೇಡಿ ಅಂತ ಹೇಳ್ತಾರೆ. ರುದ್ರದೇವರು ಏನ್ ಮಾಡಿದ್ರು? ಅವಾಗ ವೈಕುಂಠ ಯಾತ್ರೆ ಮಾಡಿದ್ರು, ವೈಕುಂಠಕ್ಕೆ ಹೋದ್ರು. ಆವಾಗ ದೇವರ ವರನ್ನ ಸಂರಕ್ಷಣೆ ಮಾಡಿದ. ಅಬ್ಬಾ, ಹೀಗ್ ಬದುಕಿದೆ ಅಂತ ರುದ್ರದೇವರಂದ್ರು. ಹಾಗಾದ್ರೆ ಯಾರು ದೊಡ್ಡವರು? ಕೈಲಾಸ ಯಾತ್ರೆ ಕೈವಲ್ಯಪತಿಗೆ ಲೀಲೆ. ಹಾಗಾದ್ರೆ ಕೃಷ್ಣ ಏನ್ ಕೈಲಾಸ ಯಾತ್ರೆಯನ್ನು ಮಾಡಿದ್ದಲ್ಲ, ಅದು ಕೇವಲ ಲೀಲೆಗಾಗಿ ಮಾಡಿದ್ದೇ ಹೊರತು ಪ್ರಯೋಜನಕ್ಕಾಗಿ ಅಲ್ಲ. ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಅಂತನೋರ ಈ ಪದ್ಯದಲ್ಲಿ ತಿಳಿಸ್ತಾರೆ. ಇನ್ನ 8 ಪದ್ಯಗಳಿವೆ, ಅದನ್ನ ನಾಳೆಗೆ ತಿಳಿಯೋಣ. ಅದೇ ಇನ್ನೂ 8 ಇವೆ, ಅದು ಕಳಿಸಿಲ್ಲ, ನಾಳೆ ಕಳಿಸ್ತಾರೆ.